ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗೋಣ ಗೋಲ್ಡನ್ ಸ್ಪೈಡರ್ ಸಿಟಿ ಅನ್ನೋಂತ ಮೂವಿನ. ಈ ಮೂವಿಯ ಆನ್ಲೈನ್ ಸ್ಟೋರಿ ಏನಂದ್ರೆ, ಭೂಮಿ ಕೆಳಗಡೆ ಒಂದು ಗೋಲ್ಡನ್ ಸಿಟಿ, ಆ ಸಿಟಿನ ಹುಡುಕ್ತಾ ಹೋದಂತ ನಮ್ಮ ಹೀರೋಗೆ ಆ ಸಿಟಿ ಸಿಗ್ತಾ ಇಲ್ಲ ಅನ್ನೋದೇ ಈ ಮೂವಿ. ಆಕ್ಚುಲಿ ಈ ಮೂವಿಲಿ ತುಂಬಾನೇ ಫ್ಯಾಂಟಾಸ್ಟಿಕ್ ಆಗಿರುವಂತ ಸೀನ್ಗಳೆಲ್ಲ ಬರ್ತವೆ. ಈ ರೀತಿ ಇರುವಂತ ಮೂವಿನ ನೋಡಕ್ಕೆ ಇನ್ಯಾಕೆ ತಡ, ಬನ್ನಿ ಈಗ ಮೂವಿ ಕಡೆ ಹೋಗೋಣ. ಈಗ ಮೂವಿಯ ಸ್ಟಾರ್ಟಿಂಗ್ ಸೀನ್ ಗೆ ಹೋದ್ರೆ ಯಾವ್ದೊಂದು ಪ್ಲೇಸ್ ಅಲ್ಲಿ ಹಿಮ ಬೀಳ್ತಾರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಆ ಪ್ಲೇಸ್ ಅಲ್ಲಿರುವಂತ ಕೆಲವು ಜನ ಒಂದು ಮರದಿಂದ ಒಂದು ಬೊಂಬೆನ ಮಾಡ್ಬಿಟ್ಟು ಆ ಬೊಂಬೆನ ತಗೊಂಡೋಗಿ ಒಂದು ಬಾಕ್ಸ್ ಅಲ್ಲಿ ಇಡ್ತಾರೆ. ಅದಾದ್ಮೇಲೆ ಆ ಜನ ಆ ಬಾಕ್ಸ್ ನ ಮಣ್ಣಲ್ಲಿ ಹಾಕಿ ಮುಚ್ಚಾಕ್ತಾರೆ. ಈಗ ಇದನ್ನ ನೋಡುವಂತ ಒಬ್ಬ ಹುಡುಗ ಆ ಸಮಾಧಿ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅಷ್ಟಲ್ಲಾಗ್ಲಿ ಅವನ ಹಿಂದೆಗಡೆಯಿಂದ ಯಾರೊಬ್ರು ಸೀಮಾ ಚಾಂಗ್ ಆ ಕಡೆ ಹೋಗ್ಬೇಡ ನಿಲ್ಲು ಅಂತ ಕೂಗ್ತಾರೆ. ಆಕ್ಚುಲಿ ಇವನೇ ಈ ಮೂವಿಯ ಹೀರೋ ಸೀಮಾ ಚಾಂಗ್. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ 20 ವರ್ಷದ ನಂತರ ಹೇಗಿದ್ದಾನೆ ಅಂತ ನಮಗೆ ತೋರಿಸ್ತಾರೆ. ಈಗ ನಮ್ಮ ಹೀರೋ ಒಬ್ಬನೇ ಒಂದು ಗುಹೆ ಒಳಗಡೆ ಹೋಗ್ತಾನೆ. ಆದ್ರೆ ಅವನ ಹಿಂದೆಗಡೆ ಯಾರಿದ್ದಾರೆ ಅಂತ ಅಬ್ಸರ್ವ್ ಮಾಡೋದಿಲ್ಲ. ಬಟ್ ಯಾರೊಬ್ಬ ವ್ಯಕ್ತಿ ಒಂದು ಗನ್ನನ್ನ ಎತ್ಕೊಂಡ್ಬಂದು ನಮ್ಮ ಹೀರೋನ ಎದುರಿಸ್ತಾನೆ. ಈಗ ಅಲ್ಲಿ ಬಂದಿರೋಂತ ಆ ವ್ಯಕ್ತಿ ನಮ್ಮ ಹೀರೋ ಕೈಗೆ ಒಂದು ಫೋನ್ ಕೊಟ್ಟು ಮಾತಾಡು ಅಂತ ಹೇಳ್ತಾನೆ. ಆ ಕಡೆಯಿಂದ ವಿಲನ್ ನಮ್ಮ ಹೀರೋ ಹತ್ರ, ನೋಡು ಜಾಸ್ತಿ ನಾಟಕನ ಆಡಕ್ ಹೋಗ್ಬೇಡ, ನಿಮ್ ಹುಡುಗಿ ನನ್ನ ಹತ್ರನೇ ಇದ್ದಾಳೆ, ನಿನಗೇನಾದ್ರೂ ಇವಳು ಜೋಪಾನವಾಗಿ ಬೇಕು ಅಂದ್ರೆ ಲೂರನ್ ದೇಶದ ರಾಜನ ಸಮಾಧಿಯಲ್ಲಿ ಒಂದು ಮಣಿ ಇದೆ, ಆ ಮಣ್ಣಿನ ಜೋಪಾನವಾಗಿ ತಂದು ನನ್ನ ಕೈಗೆ ಕೊಡು, ಆಗ ಮಾತ್ರ ನಾನು ಇವಳನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ನಮ್ಮ ಹೀರೋ ಆ ಗುಹೆ ಒಳಗಡೆ ಹೋಗ್ತಾ ಇದ್ರೆ ಆ ಗುಹೆಯಲ್ಲಿ ಏನೋ ಒಂದನ್ನ ಬರ್ತಿದೆ. ಈಗ ನಮ್ಮ ಹೀರೋನ ಪಕ್ಕದಲ್ಲಿ ವಿಲನ್ ಕಳ್ಸಿರೋಂತ ಅಸಿಸ್ಟೆಂಟ್ ಕೂಡ ಇದಾನಲ್ವಾ, ಒಂದ್ ತಲೆ ಮೇಲೆ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಿ ಕಳ್ಸಿದ್ದಾರೆ. ಈಗ ಆ ಕ್ಯಾಮ್ರಾದಿಂದ ನಮ್ಮ ಹೀರೋಯಿನ್ ಕೂಡ ಇದನ್ನ ಲೈವ್ ಆಗಿ ಓದ್ತಾ ಇದ್ದಾಳೆ. ಆಕ್ಚುಲಿ ನಮ್ಮ ಹೀರೋಯಿನ್ಗೆ ಇಡೀ ಜಗತ್ತಲ್ಲಿರುವಂತ ಎಷ್ಟೋ ಭಾಷೆಗಳು ಗೊತ್ತಿರುತ್ತೆ. ಇದನ್ನ ನೋಡುವಂತ ನಮ್ಮ ಹೀರೋಯಿನ್ ಇದು ಲೋಲನ್ ದೇಶಕ್ಕೆ ಸೇರುತ್ತೆ, ಲೋಲನ್ ಭಾಷೆ. ಹೇಳ್ತಾನ ದೇವರು ಸಾವೇ ಇಲ್ದಿರೋಂತ ವರನ ಕೊಡ್ತಾನಂತ ಲೂರನ್ ರಾಜ ಆ ಗುಹೆಗೆ ಹೋಗಿ ಸೆಟಲ್ಡ್ ಆಗಿರ್ತಾನೆ. ಆ ರಾಜ ಇಲ್ಲಿಗೆ ಬಂದ್ಮೇಲೆ ಅವ್ನ ಇಲ್ಲಿ ಸತ್ತೋಗಿ ಅವನಿಗೊಂದು ಸಮಾಧಿನ ಕಟ್ಟಿದ್ದಾರೆ ಅಂತ ಬರ್ತಿದೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಅವರಿಬ್ರು ಸೇರ್ಕೊಂಡು ಆ ಕಲ್ಲನ್ನ ಸ್ವಲ್ಪ ಮೂವ್ ಮಾಡ್ತಾರೆ. ಇದಾಗ್ತಿದ್ದಂಗೆ ಇವರಿಬ್ರು ಕೆಳಗಡೆ ಹೋಗಿ ಬಿದ್ದೋಗ್ತಾರೆ. 1000 ಅಡಿಗಳಿಂದ ಕೆಳಗಡೆ ಬಿದ್ರು ಕೂಡ ಅವರಿಬ್ರಿಗೂ ಏನು ಕೂಡ ಆಗಿರೋದಿಲ್ಲ. ಈಗ ಇವರಿಬ್ರು ಪಕ್ಕದಲ್ಲಿ ಒಂದು ಸಮಾಧಿ ಇರುತ್ತೆ. ಇದನ್ನ ನೋಡುವಂತ ಇವರಿಬ್ರು ಹೀರೋಯಿನ್ ಹೇಳಿದ ಸಮಾಧಿ ಇದೇ ಇರ್ಬೇಕು ಅಂತ ಈ ಸಮಾಧಿ ಹತ್ರ ಬರ್ತಾರೆ. ಈಗ ಆ ಸಮಾಧಿ ಮೇಲೆ ಏನೋ ಒಂದನ್ನ ಬರ್ತಿದೆ. ಈಗ ನಮ್ ಹೀರೋ ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ರೆ, 70 ವರ್ಷಗಳ ಹಿಂದೆ ಲೋಲನ್ ಅನ್ನೋಂತ ಕಿಂಗ್ ಇಲ್ಲಿಗೆ ಬಂದ. ಏಡ್ಸನ ದೇವರು ಅವನಿಗೆ ಸಾವೇ ಇಲ್ದಿರೋಂತ ವರನ ಕೊಡ್ತಾನೆ ಅಂತ 86 ವರ್ಷಗಳ ಗಂಟ ಕಾದ. ಬಟ್ ಅವನಿಗೆ ಏಡ್ಸನ ದೇವರು ವರನೇ ಕೊಡ್ಲಿಲ್ಲ. ಇವನು ಅದಕ್ಕೋಸ್ಕರ ಊಟ ತಿಂಡಿ ಏನು ಕೂಡ ಸರಿಯಾಗಿ ತಿಂತಿರ್ಲಿಲ್ಲ. ಇದಾದ್ಮೇಲೆ ಅವನು ಅಲ್ಲೇನೆ ಸತ್ತೋದ. ಆ ರೀತಿ ಸಾಯಕ್ ಮೊದಲು ಅವನು ಬಂಗಾರ ನಗರಕ್ಕೆ ಹೋಗುವಂತ ಮಣಿನ ಅವನ ಹತ್ರನೇ ಇಟ್ಕೊಂಡಿದ್ನು ಅಂತ ಬರ್ದಿರುತ್ತೆ. ಇದಾದ್ಮೇಲೆ ಈಗ ನಮ್ಮ ಹೀರೋ ಆ ಸಮಾಧಿನ ಓಪನ್ ಮಾಡಿದ್ರೆ ಲೂರನ್ನ ಮಮ್ಮಿ ಅದ್ರೊಳಗಡೆ ಇರುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಅವನ ಕತ್ತಲ್ಲೇ ಮಣಿ ಇರುತ್ತೆ, ಅದನ್ನ ಕೈ ಹಾಕಿ ತೆಗಿಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ವಿಲನ್ ಅಸಿಸ್ಟೆಂಟ್ ಲೋ ನೀನೇ ತೆಗಿಬೇಕು ಅಂತ ಹೇಳ್ತಾನೆ. ಬಟ್ ನಮ್ಮ ಹೀರೋ ಇಲ್ಲ ನಾನ್ ತೆಗಿಲ್ಲ ನೀನೇನೆ ತೆಗಿಬೇಕು ಅಂತ ಹೇಳ್ತಾ ಇರ್ತಾನೆ. ಈ ರೀತಿ ಇವರಿಬ್ರು ಒಬ್ರಿಗೊಬ್ರು ಜಗಳನ ಮಾಡ್ಕೊಂತ ಇರ್ಬೇಕಾದ್ರೆ ಮೇಲಿಂದ ಏನೋ ಬರೋ ರೀತಿ ಇವ್ರಿಬ್ರಿಗೂ ಅನ್ಸುತ್ತೆ. ಈಗ ಇವರಿಬ್ರು ಮೇಲೆ ಕತ್ತಿ ಎತ್ ನೋಡ್ರೆ ಮೇಲೆ ಒಂದು ದೊಡ್ಡ ಸ್ಪೈಡರ್ ಇವ್ರ ಕಡೆನೆ ಬರ್ತಾ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಣಿ ಕೂಡ ಈಗ ಇದ್ರ ಬಾಯಲ್ಲೇ ಇರುತ್ತೆ. ಇದನ್ನ ನೋಡುವಂತ ವಿಲನ್ ಅಸಿಸ್ಟೆಂಟ್ ನಮ್ ಹೀರೋಗೆ ಹೇಳ್ತಾನೆ ಇದನ್ನ ತೆಗಿ ಅಂತ. ಅವ್ನು ಅನ್ಕೊಂಡಿದ್ದೇನೆ ಇದು ತುಂಬಾನೇ ಈಸಿ, ಅದ್ರ ಬಾಯಿಗೆ ಕೈ ಹಾಕಿ ತೆಗಿಬಹುದು ಅಂತ. ಆ ರೀತಿ ಬಂದಂತ ಆ ಸ್ಪೈಡರ್ ವಿಲನ್ ಅಸಿಸ್ಟೆಂಟ್ ಗೆ ಬಲೆನ ಹಾಕಿ ಅವ್ನ ಕೆಳಗಡೆ ಬೀಳೋ ರೀತಿ ಮಾಡುತ್ತೆ. ಇದಾದ್ಮೇಲೆ ಈಗ ಆ ಸ್ಪೈಡರ್ ಇವನನ್ನ ಇಲ್ಲೇನೆ ಬಿಟ್ಟು ನಮ್ಮ ಹೀರೋ ಕಡೆ ಹೋಗಕ್ಕೆ ಶುರು ಮಾಡುತ್ತೆ. ಆ ಕಡೆ ನಮ್ಮ ಹೀರೋ ಅವನ ಕೈಲಿ ಒಂದು ರಾಡ್ ಅನ್ನ ಇಟ್ಕೊಂಡು ಅದನ್ನ ಜೋರಾಗಿ ತಿರುಗಿಸ್ತಾನೆ. ಇದರಿಂದ ಆ ರಾಡ್ ತುಂಬಾನೇ ಎಕ್ಸ್ಪೆಂಡ್ ಆಗುತ್ತೆ. ಈಗ ನಮ್ಮ ಹೀರೋ ಆ ಸ್ಪೈಡರ್ ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕಡೆ ವಿಲನ್ ಅಸಿಸ್ಟೆಂಟ್ ಕೂಡ ಬಲೆಯಿಂದ ತಪ್ಪಿಸ್ಕೊಂಡು ಈ ಸ್ಪೈಡರ್ ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ಆ ಸ್ಪೈಡರ್ ಮತ್ತೆ ಅವನಿಗೆ ಬಲೆನ ಹಾಕಿ ಅವನ ಕೆಳಗಡೆ ಬೀಳೋ ರೀತಿ ಮಾಡುತ್ತೆ. ಇದೇ ಒಳ್ಳೆ ಟೈಮ್ ಅಂತ ತಿಳ್ಕೊಂಡಂತ ನಮ್ಮ ಹೀರೋ ತುಂಬಾನೇ ಸ್ಪೀಡ್ ಆಗಿ ಬಂದು ಅದರ ತಲೆನ ಕಟ್ ಮಾಡ್ಬಿಡ್ತಾನೆ. ಈಗ ಈ ಸ್ಪೈಡರ್ ನ ಕತೆ ಮುಗಿತ್ತು ಅಂತ ಇವ್ರು ಅನ್ಕೊಂಡಷ್ಟರಲ್ಲಿ ಮತ್ತೆ ಈಗ ಆ ಸ್ಪೈಡರ್ ಇಂದ ಒಂದು ವ್ಯಕ್ತಿ ಆಚೆ ಬರ್ತಾನೆ. ಈಗ ಆ ವ್ಯಕ್ತಿ ಆ ಸ್ಪೈಡರ್ ನ ಕಂಟ್ರೋಲ್ ಮಾಡ್ತಾ ನಮ್ಮ ಹೀರೋ ಕಡೆ ಬರ್ತಾ ಇರ್ತಾನೆ. ಈಗ ನಮ್ಮ ಹೀರೋಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಅದೇನಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮರದ ಬೊಂಬೆನ ಮಣ್ಣು ಮಾಡಿದ್ರಲ್ಲ, ಅದನ್ನ ಈಗ ನಮ್ಮ ಹೀರೋ ಅವ್ರ ಅಮ್ಮ ಹತ್ರ ಕೇಳಿರ್ತಾನೆ. ಅಮ್ಮ ನಾವ್ ಈ ರೀತಿ ಮರದ ಬೊಂಬೆ ಮಾಡಿ ಇದನ್ಯಾಕೆ ನಾವು ಸಮಾಧಿ ಮಾಡಿದೀವಿ ಅಂತ ಕೇಳ್ತಾನೆ. ಆಗ ಅವ್ರ ಅಮ್ಮ ಇದು ಕೇವಲ ಬೊಂಬೆ ಅಲ್ಲ, ಇದು ನಿಮ್ಮ ಅಪ್ಪನ ಸಮಾನ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಇಷ್ಟೊತ್ತವರೆಗೂ ನಮ್ಮ ಹೀರೋ ಫ್ಲಾಶ್ ಬ್ಯಾಕ್ ಇದ್ದಂತ ಸ್ಟೋರಿಯಲ್ಲಿ ಇದ್ನಲ್ಲ, ಈಗ್ಲೂ ಕೂಡ ಅದೇ ಸ್ಟೋರಿಯಲ್ಲಿ ಇದ್ದಾನೆ. ಇದನ್ನ ನೋಡುವಂತ ನಮ್ಮ ಹೀರೋಯಿನ್ ಲೋ ಆ ಸ್ಪೈಡರ್ ನಿನ್ ಕಡೆನೆ ಬರ್ತಾ ಇದೆ, ಅದರಿಂದ ತಪ್ಪಿಸ್ಕೊಳ್ಳು ಅಂತ ಹೇಳ್ತಾಳೆ. ಈಗ ನಮ್ಮ ಹೀರೋಗೆ ನಮ್ಮ ಹೀರೋಯಿನ್ ಮಾತು ಕೇಳುತ್ತೆ. ಇದರಿಂದ ನಮ್ಮ ಹೀರೋ ಅಲರ್ಟ್ ಆಗಿ ಆ ಸ್ಪೈಡರ್ ನ ಕೊಂದಾಕ್ತಾನೆ. ಅದಾದ್ಮೇಲೆ ಆ ಸ್ಪೈಡರ್ ಒಳಗಡೆ ಇದ್ದಂತ ಆ ಮಣಿನ ತಗೊಂಡು ಆಚೆ ಕಡೆ ಬರ್ತಾರೆ. ಆಕ್ಚುಲಿ ವಿಲನ್ ಇರೋದು ಒಂದು ದ್ವೀಪದಲ್ಲಿ, ಅದರ ಹೆಸರು ಮರುಜನ್ಮ ದ್ವೀಪ. ಈಗ ನಮ್ಮ ಹೀರೋ ಹೀರೋಯಿನ್ ಕರ್ಕೊ ಬರ್ಬೇಕಂತ ಆ ದ್ವೀಪಕ್ಕೆ ಬಂದಿರ್ತಾನೆ. ಈಗ ಅಲ್ಲಿರೋಂತ ವಿಲನ್ ನಮ್ಮ ಹೀರೋ ಹತ್ರ ನೋಡು ಆ ಮಣಿನ ಕೊಡೋರ್ಗು ಹೀರೋಯಿನ್ ಹಿಂದಕ್ಕೆ ಕಳ್ಸೋದಿಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಈಗ ಆ ವಿಲನ್ ನಮ್ಮ ಹೀರೋ ಹತ್ರ ನೋಡು ಗೋಲ್ಡನ್ ಸಿಟಿಗೆ ಹೋಗುವಂತ ದಾರಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದಾರೆ ಅಂತ ಒಂದು ವಿಡಿಯೋನ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ಒಂದು ವ್ಯಕ್ತಿ ನಾವು ಗೋಲ್ಡನ್ ಸಿಟಿಗೆ ಹೋಗುವಂತ ದಾರಿನ ಹುಡುಕಿದೀವಿ ಅಂತ ಒಂದು ಟೀಮ್ ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಟೀಮ್ ನ ಲೀಡ್ ಮಾಡಿದಂತ ಒಂದು ವ್ಯಕ್ತಿ ಈ ಮಣಿನ ಯೂಸ್ ಮಾಡಿ ಗೋಲ್ಡನ್ ಸಿಟಿಗೆ ಇವನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದ. ಈಗ ಅದೇ ಟೀಮ್ ಅಲ್ಲಿ ಸೀಮಾ ಉಯ್ಯನ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನ ಮಗನೇ ನೀನು ನಿಮ್ಮ ಒಪ್ಪನ ಕರ್ಕೊ ಬರೋಕೆ ಹೋಗೋದಿಲ್ವಾ ಅಂತ ಕೇಳ್ತಾನೆ. ಆಕ್ಚುಲಿ ವಿಲನ್ ನಮ್ ಹೀರೋಗೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ ಇವನಾದ್ರೂ ಆ ಗೋಲ್ಡನ್ ಸಿಟಿಗೆ ದಾರಿನ ತೋರಿಸ್ತೀನಿ ಅಂತ. ಇದಾದ್ಮೇಲೆ ಈಗ ವಿಲನ್ ಅಲ್ಲೇ ಇದ್ದಂತ ಒಂದು ಶವದ ಪೆಟ್ಟಿಗೆನ ಓಪನ್ ಮಾಡಿ ನಮ್ ಹೀರೋಗೆ ತೋರಿಸ್ತಾನೆ. ಆಕ್ಚುಲಿ ಈ ಪೆಟ್ಟಿಗೆ ಆ ವಿಲನ್ ಗೆ ಈ ದ್ವೀಪದ ಪಕ್ಕದಲ್ಲಿ ಸಿಕ್ಕಿರುತ್ತೆ. ಈಗ ವಿಲನ್ ಆ ಶವದ ಪೆಟ್ಟಿಗೆ ಓಪನ್ ಮಾಡಿದ್ರೆ ಅದೊಂದು ಗೋಲ್ಡನ್ ಪೆಟ್ಟಿಗೆ ಆಗಿರುತ್ತೆ. ಅದ್ರ ಒಳಗಡೆ ಇರುವಂತ ಒಂದು ಮಮ್ಮಿನ ನಮ್ ಹೀರೋಗೆ ಈ ವಿಲನ್ ತೋರಿಸ್ತಾನೆ. ಈಗ ಈ ವಿಲನ್ ಏನೋ ಮಾಡ್ತಾನೆ ಅಂತ ತಿಳ್ಕೊಂಡಂತ ನಮ್ ಹೀರೋ ಅವನ ಕಡೆ ಗನ್ನನ್ನ ಮಾಡಿ ಇಡ್ತಾನೆ. ಈಗ ನಮ್ ಹೀರೋ ಆ ವಿಲನ್ ಗೆ ನೋಡು ಆ
ಗೋಲ್ಡನ್ ಸಿಟಿ ಬೇಕಾದ್ರೆ ನೀನೇನೆ ಹುಡ್ಕೋ, ಅಲ್ಲಿರಂತ ಗೋಲ್ಡ್ ಪೂರ್ತಿ ನೀನೇ ತಗೋ, ನನಗೇನು ಕೂಡ ಬೇಡ, ಬಟ್ ನನ್ನ ಈ ವಿಚಾರದಲ್ಲಿ ಇಂಟರಪ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ಆಕ್ಚುಲಿ ಈ ವಿಲನ್ ಗೆ ಒಂದು ಕ್ಯಾನ್ಸರ್ ಇದೆ. ಈಗ ಇವನು ಬದುಕಬೇಕಂದ್ರೆ ಆ ಏಡ್ಸನ ದೇವರ ಹತ್ರ ಹೋಗಿ ವರನ ಕೇಳ್ಕೊಬೇಕು. ಅದಕ್ಕಂತಾನೆ ನಮ್ಮ ಹೀರೋನ ಈ ಸಿಟಿಗೆ ಕರ್ಕೊಂಡು ಹೋಗುವಂತ ಇವನ್ ಹಿಂದೆ ಬಿದ್ದಿದ್ದಾನೆ. ಇವರಿಬ್ರು ಅದೇ ರೀತಿ ಮಾತಾಡ್ತಾ ಇರಬೇಕಾದ್ರೆ ಆ ಬಾಕ್ಸ್ ಅಲ್ಲಿ ಇದ್ದಂತ ಮಮ್ಮಿ ಈಗ ಆಚೆಗೆ ಬಂದ್ಬಿಡುತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದವರೆಲ್ಲರೂ ಈಗ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಸರಿಯಾದ ಟೈಮ್ ಅಂತ ತಿಳ್ಕೊಂಡಂತ ನಮ್ಮ ಹೀರೋ ಹೀರೋಯಿನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಮ್ಮ ಹೀರೋ ಅಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕಾದ್ರೆ ಆ ಮಮ್ಮಿಯ ಒಂದು ಬ್ಯಾಂಡೇಜ್ ಇವನು ಪ್ಯಾಂಟ್ ಗೆ ತಗ್ಲ್ಕೊಂಡ್ಬಿಡುತ್ತೆ. ಇದರಿಂದ ಆ ಮಮ್ಮಿ ಈಗ ನಮ್ಮ ಹೀರೋ ಇಂದ ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಹೀರೋ ಹೀರೋಯಿನ್ ಕರ್ಕೊಂಡು ಎಲ್ಲಿಗೆ ಹೋದ್ರು ಆ ಮಮ್ಮಿಗೆ ಇವರಿಂದನೇ ಬರ್ತಾ ಇದೆ. ಇದನ್ನ ನೋಡಿದ್ರೆ ನಮ್ಮ ಹೀರೋ ಅಯ್ಯಯ್ಯೋ ಏನಪ್ಪ ಈ ಕೆಲಸ ಆಗೋಯ್ತಂತ ಅಲ್ಲಿಂದ ಓಡಿ ತನ್ನ ಮನೆಯಲ್ಲಿ ಬಂದು ಅನ್ಕೊಂತಾನೆ. ಇದಾದ್ಮೇಲೆ ನಮ್ಮ ಹೀರೋ ಆ ಮಮ್ಮಿ ಇನ್ನು ನಮ್ಮ ಹಿಂದೆನೆ ಬರ್ತಾ ಇದೆಯಂತ ಹಿಂದಕ್ಕೆ ತಿರುಗಿ ಚೆಕ್ ಮಾಡ್ತಾನೆ. ಬಟ್ ಈಗ್ಲೇನೆ ಗೊತ್ತಾಗೋದೆ ಆ ಮಮ್ಮಿ ನಮ್ ಹಿಂದೆ ಬರ್ತಾ ಇಲ್ಲ, ಬದಲಾಗಿ ಆ ಮಮ್ಮಿನ ನಾವೇನೆ ಕರ್ಕೊಂಡ್ ಬಂದಿದೀವಿ ಅಂತ. ಈ ಕಡೆ ಆ ವಿಲನ್ ಆ ಶಪಥ ಪೆಟ್ಟಿಗೆಯಲ್ಲಿ ಮಲ್ಕೊಂಡು ಆ ಮಮ್ಮಿ ನಮ್ಮನ್ನ ಮತ್ತೆ ಹುಡ್ಕೊಂಡ್ ಬರ್ತೀನಿ, ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರಿ ಅಂತ ತನ್ನ ಟೀಮ್ಗೆ ಹೇಳ್ತಾನೆ. ಇನ್ನೊಂದ್ ಕಡೆ ನಮ್ಮ ಹೀರೋ ನಮ್ಮ ಮನೆಗೆ ಒಂದು ಮಮ್ಮಿ ಬಂದ್ಬಿಟ್ಟಿದೆ, ಅದನ್ನ ಇಲ್ಲಿಂದ ಹೇಗಾದ್ರೂ ಓಡಿಸಿ ಅಂತ ಪೊಲೀಸರನ್ನ ಕರ್ಕೊಂಡ್ ಬಂದಿರ್ತಾನೆ. ಆ ಪೊಲೀಸ್ ಈಗ ಮನೆಗೆ ಬಂದ್ ನೋಡಿದ್ರೆ ಅಲ್ಲಿ ಮಮ್ಮಿನೂ ಇಲ್ಲ ಏನೂ ಇಲ್ಲ. ಈಗ ಆ ಪೊಲೀಸ್ ನಮ್ಮ ಹೀರೋ ಹತ್ರ ಏನಯ್ಯ ನೀನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಬೇಕಂತ ಈ ರೀತಿ ಮಾಡ್ತಾ ಇದೀಯ ಅಂತ ಬೈತಾಳೆ. ಇದೇ ಟೈಮ್ಗೆ ನಮ್ಮ ಹೀರೋಯಿನ್ ಅಲ್ಲಿಗೆ ಹೋಗಿ ಮೇಡಮ್ ಇವ್ನಿಗೆ ಸ್ವಲ್ಪ ಹುಚ್ಚು, ಯಾವಾಗ್ಲೂ ಈ ರೀತಿ ಮಾಡ್ತಾ ಇರ್ತಾನೆ, ನೀವೇನು ಕೂಡ ತಲೆನೇ ಕೆಡ್ಸ್ಕೊಂಬಿಡಿ ಅಂತ ಹೇಳ್ತಾಳೆ. ಇವಳು ಈ ರೀತಿ ಹೇಳ್ತಾ ಇದ್ದಂಗೆ ಆ ಪೊಲೀಸ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಈಗ ಹೀರೋಯಿನ್ ಹೀರೋನ ಸೈಡ್ಗೆ ಕರ್ಕೊಂಡೋಗಿ ಅಲ್ಲಿ ಸೋಫಾದಲ್ಲಿ ಕೂತಿದಾರಲ್ಲ ಅವರೇನೆ ಮಮ್ಮಿ ಅಂತ ಹೇಳ್ತಾಳೆ. ಆಗ ಅಲ್ಲಿ ಮಲಗಿದ್ದಂತ ಮಮ್ಮಿ ಸಡನ್ ಆಗಿ ಎದ್ದು ಅಲ್ಲಿರೋ ಕ್ಯಾಲೆಂಡರ್ ನ ನೋಡುತ್ತೆ. ಈಗ ಅಲ್ಲಿರುವಂತ ಡೇಟ್ 2010. ಇದನ್ನ ನೋಡಿದಂತ ಆ ಮಮ್ಮಿ ಈಗ 2010 ಅಂತ ತುಂಬಾನೇ ಗಾಬರಿ ಆಗುತ್ತೆ. ಇದಾದ್ಮೇಲೆ ಆ ಮಮ್ಮಿ ಅಲ್ಲೇ ಇದ್ದಂತ ಫೋಟೋ ಮೇಲೆ ಕೈ ಇಡುತ್ತೆ. ಇದನ್ನ ನೋಡಿದಂತ ನಮ್ ಹೀರೋ ಆ ಫೋಟೋ ಮೇಲೆ ಕೈಯನ್ನ ಇಟ್ರೆ ಚೆನ್ನಾಗಿರೋದಿಲ್ಲ, ಫಸ್ಟ್ ಆ ಫೋಟೋ ಮೇಲಿಂದ ಕೈನ ತೆಗಿ ಅಂತ ಹೇಳ್ತಾನೆ. ಇವನ ಈ ಮಾತ್ ಕೇಳಿ ಶಾಕ್ ಆದಂತ ಆ ಮಮ್ಮಿ ಆ ಫೋಟೋನ ತಗೊಂಡ್ಬಂದು ನಮ್ ಹೀರೋನ ಫೇಸ್ ಹತ್ರ ಇಡುತ್ತೆ. ಇದಾದ್ಮೇಲೆ ಆ ಮಮ್ಮಿ ಈ ಫೋಟೋದಲ್ಲಿ ಇರೋದು ನೀನೇನಾ ಅಂತ ಕೇಳುತ್ತೆ. ಆಗ ನಮ್ ಹೀರೋ ಹೌದು ನಿಂಗೆ ಅದೆಲ್ಲ ಅಂತ ಕೇಳ್ತಾನೆ. ಈಗ ಆ ಮಮ್ಮಿ ಇಲ್ಲೋ ನಾನೇ ಕೂಡ ನಿಮ್ಮ ತಂದೆ ಅಂತ ಹೇಳುತ್ತೆ. ಇದನ್ನ ಕೇಳ್ದಂತ ನಮ್ ಹೀರೋ ಆ ಮಮ್ಮಿನ ಅಟ್ಟಾಡ್ಸ್ಕೊಂಡು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಕೂಡ ಆ ಮಮ್ಮಿ ನಾನೇ ಕೂಡ ನಿಮ್ ತಂದೆ ಅಂತ ಹೇಳಿದ್ರು ನಮ್ ಹೀರೋ ಕೈಗೆ ಏನೇನ್ ಸಿಗುತ್ತೋ ಅದ್ರಲ್ಲೆಲ್ಲ ಹೊಡಿತಾ ಇರ್ತಾನೆ. ಇವರಿಬ್ರು ಈ ರೀತಿ ಜಗಳನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಹೀರೋಯಿನ್ ತಲೆ ಸುತ್ತಿ ಕೆಳಗಡೆ ಬೀಳ್ತಾಳೆ. ಇದನ್ನ ನೋಡಿದಂತ ನಮ್ಮ ಹೀರೋ ಹೀರೋಯಿನ್ ಹೋಗಿ ಎಬ್ಬರಿಸ್ತಾನೆ. ಈಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಆ ವಿಲನ್ ನಮ್ಮ ಹೀರೋಯಿನ್ ಗೆ ಯಾವ್ದೊಂದು ಸ್ಲೋ ಪಾಯ್ಸನ್ ಕೊಟ್ಟಿದ್ದಾನೆ ಅಂತ. ಈಗ ಇವಳು ಬದುಕಬೇಕಂದ್ರೆ ಆ ಗೋಲ್ಡನ್ ಸಿಟಿಗೆ ಹೋಗಿ ಅಲ್ಲಿ ಸಾವೇ ಇಲ್ದಿರಂತ ವರನ ಪಡಿಬೇಕು, ಆಗ ಮಾತ್ರ ಇವಳು ಬದುಕಕ್ಕೆ ಸಾಧ್ಯ ಅಂತ ನಮ್ಮ ಹೀರೋ ಅನ್ಕೊಂತಾನೆ. ಇದನ್ನ ಕೇಳ್ದಂತ ಆ ಮಮ್ಮಿ ಆ ಗೋಲ್ಡನ್ ಸಿಟಿಗೆ ಹೋಗೋ ದಾರಿ ನನಗೆ ಗೊತ್ತು, ಬನ್ನಿ ನಾವೆಲ್ಲ ಹೋಗೋಣ ಅಂತ ಹೇಳುತ್ತೆ. ಇದಾದ್ಮೇಲೆ ಈ 3 ಜನ ಒಂದು ಏರ್ ಬಲೂನ್ ರೆಡಿ ಮಾಡ್ಕೊಂಡು ಆ ಏರ್ ಬಲೂನ್ ಅಲ್ಲಿ ಈ 3 ಜನ ಹೋಗ್ತಾ ಇರ್ತಾರೆ. ಈಗ ಆ ಮಮ್ಮಿ ನಮ್ಮ ಹೀರೋ ಹತ್ರ ನಾವೆಲ್ಲರೂ ಸೇರ್ಕೊಂಡು ಒಂದು ಟೀಮ್ ಆಗಿ ಆ ಗೋಲ್ಡನ್ ಸಿಟಿಗೆ ಹೋದ್ವಿ, ಬಟ್ ನಾವು ಅಲ್ಲಿ ಹೋಗ್ತಿದ್ದಂಗೆ 8 ಕಾಲಿನ ಪ್ರಾಣಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಅದು ಒದ್ದಿರೋ ಫೋರ್ಸ್ಗೆ ಅಲ್ಲೇ ಇದ್ದಂತ ಒಂದು ಶವದ ಪೆಟ್ಟಿಗೆಯಲ್ಲಿ ಅನ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ನನಗೆ ಏನಾಯ್ತು ಅಂತ ಗೊತ್ತೇ ಇಲ್ಲ. ಈಗ ನಾನು ಕಣ್ಬಿಟ್ಟು ನೋಡಿದ್ರೆ 2010 ಅಲ್ಲಿ ಇದೀನಿ ಅಂತ ಹೇಳ್ತಾನೆ. ಇದನ್ನೇ ಕೇಳಿದಂತ ನಮ್ಮ ಹೀರೋ ಈಗ ತುಂಬಾನೇ ಕೋಪದಿಂದ 20 ವರ್ಷದಿಂದ ಒಂದು ಶವದ ಪೆಟ್ಟಿಗೆಯಲ್ಲಿ ಸೇರ್ಕೊಂಡು ಈಗ ಆಚೆ ಬಂದ್ರೆ ಅದೇ ಏಜ್ ಅಲ್ಲಿ ಇರಕಾಗುತ್ತಂತ ಬೈತಾನೆ. ಈಗ ಆ ಮಮ್ಮಿ ನಮ್ಮ ಹೀರೋ ಹತ್ರ ನೀನ್ ನಂಬುದ್ರೆ ಎಷ್ಟು ಬಿಟ್ರೆ ಎಷ್ಟು, ಮೊದಲು ನೀನು ನಿಮ್ಮ ಅಮ್ಮ ಇಲ್ಲಿ ಇದ್ದಾಳೆ ಹೇಳು ಅಂತ ಕೇಳ್ತಾನೆ. ಇದನ್ನೇ ಕೇಳಿದಂತ ನಮ್ಮ ಹೀರೋ ಅಲೋ ಮಿಸ್ಟರ್ ಈ ರೀತಿ ಮಾತಾಡಿದ್ರೆ ನಾಲ್ಗಿನ ಕಿತ್ತು ಕೈಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇವರಿಬ್ರು ಈ ರೀತಿ ಮಾತಾಡ್ತಾ ಇದ್ರೆ ಒಂದು ಗಾಢವಾದ ಮೋಡ ಬಂದು ಇವ್ರು ಹೋಗ್ತಿದ್ದಂತ ಆ ಬಲೂನ್ ನ ನುಂಗಾಕುತ್ತೆ. ಈಗ ಅವರು ಅದರಿಂದ ತಪ್ಪಿಸ್ಕೊಂಡು ತಾವು ಇಳಿಯೋ ಜಾಗಕ್ಕೆ ಬಂದಾಗ ಅವ್ರ ಹತ್ರ ಇದ್ದಂತ ಪ್ಯಾರಾಶೂಟ್ ಸಹಾಯದಿಂದ ಕೆಳಗಡೆ ಇಳಿತಾರೆ. ಈ ಕಡೆ ಹೀರೋ ಹೀರೋಯಿನ್ ಕರೆಕ್ಟ್ ಆಗಿ ಭೂಮಿಗೆ ಲ್ಯಾಂಡ್ ಆಗಿರ್ತಾರೆ, ಬಟ್ ಆ ಮಮ್ಮಿ ಈಗ ಮರದಲ್ಲೇ ನೆದರ್ತಾ ಇರ್ತಾನೆ. ಈಗ ಆ ಮಮ್ಮಿ ನಮ್ ಹೀರೋನ ನೋಡಿ ಲೋ ಮಗನೇ ಕಾಪಾಡು ಅಂತ ಕೇಳುತ್ತೆ. ಇದನ್ನ ನೋಡಿದಂತ ನಮ್ ಹೀರೋ ಏನು ಕೂಡ ಮಾತಾಡೋದಿಲ್ಲ, ಬಟ್ ಅಷ್ಟ್ರಲ್ಲಾಗ್ಲಿ ಆ ಮಮ್ಮಿ ಹತ್ರ ಒಂದು ಹಾವು ಬರುತ್ತೆ. ಇದನ್ನ ನೋಡಿ ಆ ಮಮ್ಮಿ ಭಯನ ಪಟ್ಟು ನಮ್ ಹೀರೋನ ಮೇಲೆನೆ ಜಂಪ್ ಮಾಡ್ಬಿಡ್ತಾನೆ. ಇದಾಗ್ತಿದ್ದಂಗೆ ಅದೇ ಕಾಡಲ್ಲಿದ್ದಂತ ಡ್ರೈವರ್ಸ್ ಬಂದು ಇವ್ರನ್ನ ಸುತ್ಕೊಂತಾರೆ. ಅದೇ ಗುಂಪಲ್ಲಿ ಇದ್ದಂತ ಒಬ್ಬ ಡ್ರೈವರ್ ತನ್ನ ವೆಪನ್ ತೆಗೆದು ಸೈಡ್ಗೆ ಇಟ್ಟು ಕುನ್ಫು ಸ್ಟೈಲ್ ಅಲ್ಲೇ ನಿಂತ್ಕೊಂತಾನೆ. ಇದನ್ನ ನೋಡಿದಂತ ನಮ್ ಹೀರೋ ಇವರಿಂದ ಹೇಗಾದ್ರೂ ತಪ್ಪಿಸ್ಕೊಬೇಕಾದ ಇದೇ ಸ್ಟೈಲ್ ಅಲ್ಲೇ ಅವನು ಕೂಡ ನಿಂತ್ಕೊಂತಾನೆ. ಈ ರೀತಿ ಆಗ್ತಿದ್ದಂಗೆ ಆ ಕಾಡಲ್ಲಿದ್ದ ಎಲ್ಲಾ ಡ್ರೈವರ್ಸ್ ಬಂದು ಇವ್ರು ಸುತ್ಕೊಂತಾರೆ. ಇದನ್ನ ನೋಡಿದಂತ ಇವರು ತಮ್ಮ ಕೈಗಳನ್ನ ಮೇಲೆ ಕೆತ್ತಿ ಸರೆಂಡರ್ ನ ತೋರಿಸ್ತಾರೆ. ಇದಾದ್ಮೇಲೆ ಈ 3 ಜನ ಒಂದನ್ನ ಅಬ್ಸರ್ವ್ ಮಾಡ್ತಾರೆ. ಅದೇನಂದ್ರೆ ಆ ಡ್ರೈವರ್ಸ್ ನ ಮೇಲೆ ಒಂದೇ ರೀತಿ ಟ್ಯಾಟೂ ಇರೋದು. ಇದನ್ನ ನೋಡಿದಂತ ನಮ್ಮ ಹೀರೋಗೆ ಈಗ ಒಂದು ವಿಚಾರ ಜ್ಞಾಪಕಕ್ಕೆ ಬರುತ್ತೆ. ಅದೇನಂದ್ರೆ ಲೋಲನ್ ಅನ್ನೋ ರಾಜ ತನ್ನ ಪ್ರಜೆಗಳಿಗೆ ಈ ರೀತಿ ಟ್ಯಾಟೂನ ಹಾಕ್ಸ್ತಾ ಇದ್ದ. ಈ ಪ್ರಜೆಗಳು ತನ್ನ ರಾಜನ ಹುಡುಕ್ತಾ ಬಂದು ಇದೇ ಕಾಡಲ್ಲಿ ಸೆಟಲ್ಡ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂತಾನೆ. ಈಗ ಅದೇ ಟೈಮ್ಗೆ ಒಬ್ಬ ಡ್ರೈವರ್ ಒಂದು ಕತ್ತಿನ ತಗೊಂಡು ನಮ್ಮ ಹೀರೋ ಕಡೆ ಬರ್ತಾ ಇರ್ತಾನೆ. ಇದನ್ನ ನೋಡಿದಂತ ನಮ್ಮ ಹೀರೋ ಈಗ ಪಿಡಿಸ್ ಬಂದಿರೋ ರೀತಿ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ಮಮ್ಮಿ ಈಗ ಅದೇ ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಇವರಿಬ್ರು ಎದ್ ನೋಡಿದ್ರೆ ಆ ಡ್ರೈವರ್ಸ್ ಗೆ ಇವ್ರ ಮುಂದೆನೆ ಕೂತಿರ್ತಾರೆ. ಈಗ ಇದೇ ಟೈಮ್ಗೆ ನಮ್ಮ ಹೀರೋಯಿನ್ ಅವ್ರ ಕಡೆ ಒಂದು ಬಾಣನ ಏಮ್ ಮಾಡಿ ಅವ್ರ ಭಾಷೆಯಲ್ಲಿ ಅವ್ರಿಗೇನೋ ಒಂದನ್ನ ಹೇಳ್ತಾಳೆ. ಇದನ್ನ ಕೇಳಿದಂತ ಆ ಡ್ರೈವರ್ಸ್ ಈಗ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಈ 3 ಜನ ಸೇರ್ಕೊಂಡು ಗೋಲ್ಡನ್ ಸಿಟಿಗೆ ಹೇಗೆ ಹೋಗೋದಂತ ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಕೇಳಿದಂತ ಮಮ್ಮಿ ತನ್ನ ಹತ್ರ ಇದ್ದಂತ ಮ್ಯಾಪ್ ನ ತೆಗೆದು ತೋರಿಸುತ್ತೆ. ಇದಾಗ್ತಿದ್ದಂಗೆ ಹೀರೋಯಿನ್ ಕೂಡ ಯಾವ್ದೊಂದು ಡಿವೈಸ್ ನ ತೆಗಿತಾಳೆ. ಆ ಡಿವೈಸ್ ಬೇರೆ ಯಾವ್ದಲ್ಲ ಅದೊಂದು ಲೊಕೇಶನ್ ಟ್ರ್ಯಾಕರ್ ಆಗಿರುತ್ತೆ. ಈಗ ಈ 3 ಜನ ಆ ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾ ಆ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಮಮ್ಮಿ ಈಗ ಗೊತ್ತಿಲ್ಲದೆ ಅಲ್ಲೇ ಇದ್ದಂತ ಒಂದು ಬೇರ್ನ ತುಳಿದು ಬಿಡುತ್ತೆ. ಈ ರೀತಿ ಆಗ್ತಿದ್ದಂಗೆ ಆ ಬೇರಿಂದ ಈಗ ತುಂಬಾನೇ ಹೋಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಮಮ್ಮಿ ಈಗ ಪಾಸ್ಟ್ ಅಲ್ಲಿ ನಡೆದಿರೋ ಒಂದು ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಲೂರನ್ ಅನ್ನೋ ರಾಜ ಏಡ್ಸ್ ನ ದೇವರನ್ನ ನೋಡಕ್ಕೆ ಈ
ಈ ಕಡೆಗೇನೆ ಬಂದಿರ್ತಾನೆ. ಆ ರೀತಿ ಬಂದಂತ ಅವನು ಯಾರು ಕೂಡ ಹೇಡ್ಸ್ ದೇವರನ್ನ ನೋಡಬಾರ್ದಂತ ಈ ರೀತಿ ಮರಗಳನ್ನ ನೆಟ್ಟಿರ್ತಾನೆ. ಈ ಬಗ್ಗೆ ಎಷ್ಟೊಂದು ಪವರ್ಫುಲ್ ಅಂದ್ರೆ ಈ ಟೈಮ್ಗೆ ಯಾವ್ದಾದ್ರು ಫ್ಲೈಟ್ ಈ ಮರದ ನೇರ್ಬಗೆ ಹೋದ್ರೆ ಆ ಫ್ಲೈಟ್ ಅಲ್ಲಿ ಇದ್ದವರೆಲ್ಲ ಮೂರ್ತಿ ಹೋಗ್ತಾರೆ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳ್ದಂತ ಆ ಮಮ್ಮಿ ನಾವೀಗ ಆ ಗೋಲ್ಡನ್ ಸಿಟಿ ಹತ್ರನೇ ಇದ್ದೀವಿ, ಈ ಮರದ ಬೇರನ್ನ ಹಿಡ್ಕೊಂಡು ಕೆಳಗಡೆ ಹೇಳಿದ್ರೆ ಅಲ್ಲೇ ನಮಗೆ ಗೋಲ್ಡನ್ ಸಿಟಿಗೆ ಹೋಗೋ ದಾರಿ ಸಿಗುತ್ತೆ ಅಂತ ಹೇಳ್ತಾನೆ. ಈಗ ಹೀರೋನ ನೋಡ್ತಾ ಅಲ್ಲೋ ನೀನ್ ಮಾತ್ರ ಅಲ್ಲ ನಿಮ್ಮ ತಂದೆ ಕೂಡ ಹುಚ್ಚಾನೆ ಅಂತ ಹೇಳ್ತಾಳೆ. ಈ ರೀತಿ ನಮ್ಮ ಹೀರೋಯಿನ್ ಹೇಳ್ತಿದ್ದಂಗೆ ನಮ್ಮ ಹೀರೋ ಏನು ಕೂಡ ಯೋಚನೆ ಮಾಡದೆ ಆ ಗುಹೆ ಕಡೆ ಈಗ ಜಂಪ್ ಮಾಡ್ಬಿಡ್ತಾನೆ. ಈಗ ಕೆಳಗಡೆಗೆ ಜಂಪ್ ಮಾಡಿದಂತ ನಮ್ಮ ಹೀರೋ ಈಗ ನಾನು ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಮಮ್ಮಿ ನಾನು ಕೂಡ ಬರ್ತಾ ಇದೀನಿ, ನನಗೂ ಕೂಡ ಸ್ವಲ್ಪ ಜಾಗನ ಬಿಡು ಅಂತ ಆ ಗುಹೆ ಹತ್ರ ಬಂದು ನಿಂತ್ಕೊಂತಾನೆ. ಈಗ ನಮ್ಮ ಹೀರೋಯಿನ್ ಒಳಗಡೆ ಬಂದು ಒಳಗಡೆ ಹೋಗು ಅಂತ ಅನ್ಬಿಟ್ಟು ಜಾಡ್ಸಿ ಓದಿತಾಳೆ. ಇದರಿಂದ ಮಮ್ಮಿ ಕೂಡ ಹೋಗಿ ಕೆಳಗಡೆ ಬೀಳ್ತಾನೆ. ಇದಾದ್ಮೇಲೆ ಈಗ ಹೀರೋಯಿನ್ ರೋಪ್ ಹಾಕೊಂಡು ಕೆಳಗಡೆ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ 3 ಜನ ಆ ಗುಹೆ ಒಳಗಡೆ ಹೋಗ್ತಿದ್ದಂಗೆ ಆ ಮರ ಈಗ ಬೇರುಗಳನ್ನ ಬಿಟ್ಟು ಆ ಗುಹೆನ ಮುಚ್ಚಾಕುತ್ತೆ. ಈಗ ಕೆಳಗಡೆ ಇರುವಂತ ಈ 3 ಜನ ಸ್ವಲ್ಪ ದೂರ ಹೋಗಿ ನೋಡಿದ್ರೆ ದುರಾಸೆಯಿಂದ ಇಲ್ಲಿಗೆ ಬಂದವ್ರಿಗೆ ಇಲ್ಲೇನೆ ಸಮಾಧಿ ಕಟ್ಟಲಾಗುತ್ತೆ ಅಂತ ಅಲ್ಲಿ ಬರ್ದಿರುತ್ತೆ. ಇದಾದ್ಮೇಲೆ ಆ 3 ಜನ ಅವ್ರ ಕಣ್ಣು ಮುಂದೆನೆ ಇರುವಂತ ಒಂದು ದಾರಿಯಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮಮ್ಮಿಗೆ ಯಾವ್ದೊಂದು ವಿಚಾರ ಸ್ಟ್ರೈಕ್ ಆಗುತ್ತೆ. ಈಗ ಮಮ್ಮಿ ಅವ್ರಿಬ್ಬರನ್ನು ಸ್ಟಾಪ್ ಮಾಡಿ ನೋಡಿ ಈ ಜಾಗ ಅಷ್ಟೊಂದು ಸೇಫ್ ಅಲ್ಲ, ಇಲ್ಲಿ ದೆವ್ವಗಳೇ ರಾಜ್ಯಭಾರ ಮಾಡ್ತಾ ಇರ್ತವೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಇವರಿಬ್ರು ಸರಿ ಅಂತ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಈಗ ಮತ್ತೆ ಮಮ್ಮಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಪ್ಲೇಸ್ ಅಲ್ಲಿ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇರುತ್ತೆ, ಅದರಿಂದ ನಾವು ಕುನ್ಫು ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಹೀರೋ ಅವನ ಬಾಯಿಗೆ ಒಂದು ಮಾತ್ರೆನ ಹಾಕಿ ಅವನ ಬಾಯನ್ನ ಮುಚ್ಚಿಸ್ತಾನೆ. ಯಾವಾಗ್ಲೂ ನೀನು ಬಾಯನ್ನ ಮುಚ್ಚಿಸಿ ಸುಮ್ನೆ ಮಾತಾಡ್ತಾ ಇರ್ತೀಯ, ಅದಕ್ಕೇನೆ ಈಗ ನಾನ್ ಕೊಟ್ಟಿರಂತ ಮಾತ್ರೆಯಿಂದ ನೀನ್ ಯಾವ್ದು ಕೂಡ ಮಾತಾಡಕ್ ಹೋಗೋದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮಮ್ಮಿ ಈಗ ವಾಮಿಟ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಈಗ ಸುಮ್ನೆ ಜೋಕನ ಮಾಡಿದೆ ಅಂತ ನಗಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾದ್ಮೇಲೆ ಈ 3 ಜನ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಯಾವ್ದೋ ಒಂದು ಹಳೆ ಡೋರ್ ಇರೋದು ಇವ್ರು ಅಬ್ಸರ್ವ್ ಮಾಡ್ತಾರೆ. ಈಗ ಈ 3 ಜನ ಆ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಆ ರೀತಿ ಒಳಗಡೆ ಹೋದಂತ ಇವರಿಗೆ ಪುರಾತನ ಕಾಲಕ್ಕೆ ಸಂಬಂಧಪಟ್ಟಂತ ಶಿಲ್ಪಗಳು ಇವರ ಕಣ್ಣಿಗೆ ಕಾಣ್ತವೆ. ಅದೇ ರೀತಿ ಈ 3 ಜನ ಸುತ್ತಮುತ್ತಲು ನೋಡ್ತಾ ಇರ್ಬೇಕಾದ್ರೆ ಇವರ ಕಣ್ಣೆದುರಿಗೆ ಒಂದು ನಾಗದೇವತೆಯ ಸ್ಟ್ಯಾಚು ಕಾಣುತ್ತೆ. ಈಗ ನಮ್ಮ ಹೀರೋಯಿನ್ಗೆ ನಾಗದೇವತೆಯ ಎದೆಯ ಮೇಲೆ ಒಂದು ರಂಧ್ರ ಇರೋದು ಕಾಣುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋಯಿನ್ ಲೆಕ್ಕ ಇಲ್ದಿರೋಂತ ನಿಧಿಗೆ ನಾಗದೇವತೆಯ ಎದೆಯ ಮೇಲೆ ಇರುವಂತ ಆ ಸಣ್ಣ ರಂಧ್ರನೇ ದಾರಿ ಅಂತ ಹೇಳ್ತಾಳೆ. ಈಗ ನಮ್ಮ ಹೀರೋ ಅವನ ಕೈಯಲ್ಲಿದ್ದಂತ ಮಣ್ಣಿನ ತೆಗೆದು ಆ ರಂಧ್ರದಲ್ಲಿ ಇಡ್ತಾನೆ. ಇದಾದ್ಮೇಲೆ ಈಗ ಆ ದೇವಿಯ ಸ್ಟ್ಯಾಚು ಕೂಡ ಪಕ್ಕಕ್ಕೆ ಸರಿಯುತ್ತೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ನಲ್ಲಿ ಆ ವಿಲನ್ ಗ್ಯಾಂಗ್ ಅವರೆಲ್ಲ ಈ ಕಾಡಿಗೆ ಬಂದಿರೋದನ್ನ ತೋರಿಸ್ತಾರೆ. ಅವರು ತುಂಬಾನೇ ಅಡ್ವಾನ್ಸ್ ಆಗಿ ಈ ಕಾಡಿನ ಬಗ್ಗೆ ಎಲ್ಲಾನು ತಿಳ್ಕೊಂಡು ಅವ್ರ ಮುಖಕ್ಕೆಲ್ಲ ಮಾಸ್ಕ್ ಅನ್ನ ಹಾಕೊಂಡ್ ಬಂದಿರ್ತಾರೆ. ಅದೇ ರೀತಿ ಅವರು ಈ 3 ಜನ ನಡ್ಕೊಂಡ್ ಬಂದಿರೋಂತ ದಾರಿನ ಹುಡುಕ್ತಾ ಇವ್ರ ಕಡೆನೆ ಬರ್ತಾ ಇರ್ತಾರೆ. ಈ ಕಡೆ ನಮ್ಮ ಹೀರೋ ಆ ಮಣ್ಣಿನ ತೆಗೆದು ಮತ್ತೊಂದು ರಂಧ್ರದಲ್ಲಿ ಇಡ್ತಾನೆ. ಇದಾಗ್ತಿದ್ದಾಗಿ ಇವರ ಮುಂದೆ ಇದ್ದಂತ ದೊಡ್ಡ ಡೋರ್ ಓಪನ್ ಆಗಿ ಇವರು ಮುಂದೆ ಹೋಗಕ್ಕೆ ದಾರಿ ಮಾಡ್ಕೊಡುತ್ತೆ. ಆಕ್ಚುಲಿ ನಮ್ಗೆ ಮೂವಿಯ ಫಸ್ಟ್ ನಲ್ಲಿ ಈ ರೀತಿ ಜಾಗನ ನಮ್ಗೆ ಈಗ ಈ 3 ಜನ ಒಳಗಡೆ ಬಂದು ಕತ್ತನೆತ್ತಿ ನೋಡಿದಾಗ 9 ಜನ ರಾಕ್ಷಸರ ಗೋಲ್ಡನ್ ಸ್ಟ್ಯಾಚು ಇವರ ಕಣ್ಣಿಗೆ ಕಾಣುತ್ತೆ. ಅದೇ ರೀತಿ ಅಲ್ಲಿರುವಂತ ಗೋಡೆ ಮೇಲೆ ಏನೋ ಒಂದನ್ನ ಬರ್ದಿದೆ. ಇದನ್ನ ನೋಡಿದಂತ ನಮ್ಮ ಹೀರೋಯಿನ್ ಈಗ ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿರುವಂತ 9 ಜನ ರಾಕ್ಷಸರಲ್ಲಿ ಅರುಂಗಯ್ಯ ಅನ್ನೋ ರಾಕ್ಷಸ ಏಡ್ಸ್ ದೇವರನ್ನ ನೋಡಿ ಅವನಿಗೆ ರಕ್ತನ ಕೊಟ್ಟು ವರನ ಪಡೆದಿದ್ದಾನೆ ಅಂತ ಬರ್ದಿರುತ್ತೆ. ಅದೇ ರೀತಿ ಆ 9 ರಾಕ್ಷಸರ ಕೆಳಗಡೆ 9 ಪಿಲ್ಲರ್ ಇದಾವೆ. ಆ ಪಿಲ್ಲರ್ ನ ಕೆಳಗಡೆನೆ ಆ ರಾಕ್ಷಸರನ್ನ ಸಮಾಧಿ ಮಾಡಿರ್ತಾರೆ. ಈಗ ಆ ರಾಕ್ಷಸರಿಗೆ ರಕ್ತನ ಕೊಟ್ರೆ ಒಂದು ಡೋರ್ ಓಪನ್ ಆಗುತ್ತೆ ಅಂತ ಬರ್ದಿರ್ತಾರೆ. ಇದನ್ನ ಕೇಳಿದಂತ ಮಮ್ಮಿ ತನ್ನ ಕೈನ ಕೊಯ್ಕೊಂಡು ರಕ್ತನ ಕೊಡಕ್ಕೆ ರೆಡಿ ಆಗ್ತಾನೆ. ಇದನ್ನ ನೋಡಿದಂತ ನಮ್ಮ ಹೀರೋ ಅಲೋ ಸರ್, ಆ ರೀತಿ ರಕ್ತನ ಕೊಡೋದೇನು ಬೇಡ, ಇಷ್ಟು ವರ್ಷದಿಂದ ಈ ರೀತಿ ಮೆಕಾನಿಸಮ್ ನ ಮಾಡಿದ್ದಾರೆ, ಈಗ ರಕ್ತನ ಕೊಟ್ರೆ ಇದೆಲ್ಲ ಓಪನ್ ಆಗುತ್ತಾ ಅನ್ಬಿಟ್ಟು ಅಲ್ಲಿದ್ದಂತ ರಾಕ್ಷಸನ ಸ್ಟ್ಯಾಚು ಬಾಯಲ್ಲಿ ಈ ನೀರನ್ನ ಆಡ್ತಾನೆ. ಆದ್ರೂ ಕೂಡ ಅಲ್ಲಿ ಯಾವ್ದೇ ಡೋರ್ ಕೂಡ ಓಪನ್ ಆಗೋದಿಲ್ಲ. ಇದಾದ್ಮೇಲೆ ಈಗ ನಮ್ಮ ಹೀರೋಯಿನ್ಗೆ ಏನೋ ಒಂದು ವಿಚಾರ ಸ್ಟ್ರೈಕ್ ಆಗುತ್ತೆ. ಈಗ ನಮ್ಮ ಹೀರೋಯಿನ್ ಹೀರೋ ಹತ್ರ ಈ ಸಿಟಿಯಲ್ಲಿ ಇದ್ದಿದ್ದು 9 ಜನ ಅಲ್ಲ, ಬದಲಾಗಿ 10 ಜನ ರಾಕ್ಷಸರು ಇದ್ದಿದ್ದು ಅಂತ ಹೇಳ್ತಾಳೆ. ಇದಾದ್ಮೇಲೆ ನಮ್ಮ ಹೀರೋ ಒಂದು ಸ್ಪೆಷಲ್ ಟಾರ್ಚ್ ಅನ್ನ ತೆಗೆದು ಸುತ್ತು ನೋಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಅವ್ರಿಗೆ ಏನು ಕೂಡ ಕಾಣಿಸೋದಿಲ್ಲ, ಬದಲಾಗಿ ಅವ್ರ ಕೈಯಲ್ಲಿದ್ದಂತ ಒಂದು ಡಿವೈಸ್ ಅಲ್ಲಿ ಅದೆಲ್ಲ ಕಾಣಿಸ್ತಾ ಇರುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋ ಅದರ ಬಾಯಲ್ಲೂ ಹೋಗಿ ಸ್ವಲ್ಪ ನೀರನ್ನ ಆಡ್ತಾನೆ. ಇದಾದ್ಮೇಲೆ ಈಗ ಅಲ್ಲಿ ಇದ್ದಂತ ಕಲ್ಲಗಳೆಲ್ಲ ಒಳಗಡೆ ಹೋಗಿ ಒಂದು ಸಮಾಧಿ ಪೆಟ್ಟಿಗೆ ಆಚೆಗೆ ಬರುತ್ತೆ. ಇದನ್ನ ನೋಡಿದಂತ ಮಮ್ಮಿ ಇದೇ ಮೇ ಬಿ ಇರಬೇಕು ಅರುಂಗಯ್ಯನ ಶವದ ಪೆಟ್ಟಿಗೆ ಅನ್ಬಿಟ್ಟು ಅದನ್ನ ತೆಗೆದು ನೋಡುತ್ತೆ. ಬಟ್ ಅದರಲ್ಲಿ ಯಾವುದೇ ರೀತಿಯ ಶವ ಇರೋದಿಲ್ಲ, ಬದಲಾಗಿ ಅದ್ರೊಳಗಡೆ ಒಂದು ಗುಹೆ ಇರುತ್ತೆ. ಇಷ್ಟಕ್ಕೂ ನೀವು ಕೂಡ ಗೋಲ್ಡನ್ ಸಿಟಿಗೆ ಹೋಗಿದ್ರಲ್ಲ, ಅದು ಹೇಗೆ ಹೋಗಿದ್ರಿ ಅಂತ ನಮ್ಮ ಹೀರೋ ಅವರ ತಂದೆ ಹತ್ರ ಕೇಳ್ತಾನೆ. ನಾವೇನೆ ಒಂದು ಸುರಂಗ ಮಾರ್ಗನ ಎಷ್ಟೋ ಕಿಲೋಮೀಟರ್ ತೋಡಿ ಆ ಸುರಂಗ ಮಾರ್ಗದಿಂದ ಆ ಗೋಲ್ಡನ್ ಸಿಟಿಗೆ ಹೋಗಿದ್ವಿ, ಬಟ್ ನಮ್ಗೆ ಅಲ್ಲಿ ಯಾವ್ದು ಕೂಡ ಗುಹೆ ಕಾಣಿಲ್ಲ ಅಂತ ಹೇಳ್ತಾನೆ. ಈ ರೀತಿ ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮೇಲೆಗಡೆಯಿಂದ ಒಂದು ದೊಡ್ಡ ಸ್ಪೈಡರ್ ಇವ್ರ ಕಡೆನೆ ಬರುತ್ತೆ. ಇದನ್ನ ನೋಡಿದ್ರೆ ನಮ್ಮ ಹೀರೋ ಅವನ ಹತ್ರ ಆಲ್ರೆಡಿ ಒಂದು ಸ್ಪೆಷಲ್ ಆಯುಧ ಇದೆ ಅಲ್ವಾ, ಅದರಿಂದ ಅದ್ರ ಮೇಲೆ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಹೀರೋಯಿನ್ ಅವಳು ಕೂಡ ಬಾಣ ಬಡದ್ರಲ್ಲಿ ಎಕ್ಸ್ಪರ್ಟ್, ಅವಳು ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದೇ ರೀತಿ ಇವರಿಬ್ರು ಫೈಟ್ ಮಾಡ್ತಾ ಅದನ್ನ ಕೊಂದಾಕ್ತಾರೆ. ಈಗ ಇವರಿಬ್ರಿಗೂ ಅನ್ಸುತ್ತೆ ಅಪ್ಪ ದೇವರೇ ಬಂದಂತ ಗಂಡ ಹತ್ರ ಈ ರೀತಿ ಕರಗ್ತು ಅಂತ. ಬಟ್ ಅಷ್ಟರಾಗ್ಲಿ ಅದೇ ರೀತಿ ಸ್ಪೈಡರ್ಸ್ ತುಂಬಾನೇ ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಇದನ್ನ ನೋಡಿದಂತ ಈ 3 ಜನ ಇಲ್ಲಿಂದ ತಪ್ಸ್ಕೊಂಡ್ರೆ ಸಾಕು ಅಂತ ಆ ಡೋರ್ ನ ಕಡೆ ಓಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಆ ಡೋರು ಕೂಡ ಈಗ ಬ್ಲಾಸ್ಟ್ ಆಗುತ್ತೆ. ಏನು ಅಂತ ಈ 3 ಜನ ಆ ಕಡೆ ತಿರುಗಿ ನೋಡಿದ್ರೆ ಅಲ್ಲಿಗೆ ಈಗ ವಿಲನ್ ಎಂಟ್ರಿ ಆಗಿರುತ್ತೆ. ಈಗ ವಿಲನ್ ಮತ್ತೆ ಅವನ ಟೀಮ್ ಅವ್ರ ಕೈಯಲ್ಲಿದ್ದಂತ ಗನ್ನಿಂದ ಅಲ್ಲಿದ್ದಂತ ಸ್ಪೈಡರ್ ನ ಸಾಯಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆ ವಿಲನ್ ಮಮ್ಮಿ ಹತ್ರ ಬಂದು ಏನೋ ನೀನು ಇನ್ನೂ ಕೂಡ ಬದುಕಿದೀಯಾ, 20 ವರ್ಷದಿಂದ ನಾನು ನೋಡಿದ್ದು, ಸರಿ ಈಗ ನೀನ್ ಹೇಗಿದೀಯಾ ಅಂತ ಕೇಳ್ತಾನೆ. ಆಕ್ಚುಲಿ ಮಮ್ಮಿಗೆ ಏಜ್ ಕೂಡ ಆಗಿಲ್ಲ. ಇದನ್ನ ಅಬ್ಸರ್ವ್ ಮಾಡಿದಂತ ವಿಲನ್ ನೀನೇನಾದ್ರೂ ಏಡ್ಸ್ ದೇವರನ್ನ ನೋಡಿ ಅವ್ರ ಹತ್ರ ವರನ ಪಡ್ಕೊಂಡ ಅಂತ ಕೇಳ್ತಾನೆ.
ಈ ಮಾತನ್ನ ಕೇಳಿಸ್ಕೊಂಡಂತ ಮಮ್ಮಿ, ಲೋ ನೀನು 20 ವರ್ಷದಿಂದ ನಮ್ಮನ್ನ ಅಲ್ಲಿಗೆ ಕಳಿಸಿದ್ವು, ನೀನು ಅವರನ್ನ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡ್ಬೇಕಂತಿದ್ದೆ, ಇದು ಗೊತ್ತಿದ್ದಂತ ಆ ದೇವತೆಗಳು ನಮ್ಮನ್ನ ಒಳಗಡೆನೆ ಅಲೋ ಮಾಡಿಲ್ಲ ಅಂತ ಹೇಳ್ತಾನೆ. ಈಗ ವಿಲನ್ಗೆ ಇವನ ಮಾತಿನ ಕೋಪ ಬಂದು ಈಗ ವಿಲನ್ ಹೀರೋ ಹತ್ರ ಬರ್ತಾನೆ. ಈಗ ವಿಲನ್ ಹೀರೋ ಹತ್ರ ಆ ಗೋಲ್ಡನ್ ಸಿಟಿಗೆ ಹೋಗೋ ದಾರಿ ಯಾವ್ದು ಅಂತ ಕೇಳ್ತಾನೆ. ಇದನ್ನ ಕೇಳ್ದಂತ ನಮ್ ಹೀರೋ, ನೀನ್ ನಮ್ಮ ಹುಡುಗಿಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ಯಾ, ಅದಕ್ಕೆ ತಕ್ಕನಾದ ಮೆಡಿಸನ್ ನೀನ್ ನನ್ಗೆ ಕೊಟ್ರೆ ನಾನು ನಿಂಗೆ ದಾರಿನ ತೋರಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ವಿಲನ್ ಅವನ ಪಾಕೆಟ್ ಗೆ ಕೈಯಕ್ಕೆ ಅವನ ಪಾಕೆಟ್ ಅಲ್ಲಿ ಒಂದು ಮೆಡಿಸನ್ ನ ತೋರಿಸ್ತಾನೆ. ಈಗ ವಿಲನ್ ಹೀರೋ ಹತ್ರ, ನೀನು ಆ ಸಿಟಿಗೆ ನಮ್ಮನ್ನ ಕರ್ಕೊಂಡು ಹೋಗು, ಆಗ ಮಾತ್ರ ಈ ಮೆಡಿಸನ್ ನಾನು ನಿಂಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಇದೇ ಟೈಮ್ಗೆ ಅಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಅಲ್ಲೇ ಇದ್ದಂತ ಶವದ ಪೆಟ್ಟಿಗೆ ಓಪನ್ ಮಾಡಕ್ಕೆ ಹೋಗಿರ್ತಾನೆ. ಇದನ್ನ ನೋಡಿದ ನಮ್ ಹೀರೋ, ಲೋ ಆ ರೀತಿ ಕಂಡ್ಕೊಂಡಿದ್ದೆಲ್ಲ ಓಪನ್ ಮಾಡಕ್ ಹೋಗ್ಬೇಡ, ಇಲ್ಲಿ ಯಾವಾಗ ಯಾವ ಕಲ್ ಬಂದ್ ನಮ್ ತಲೆ ಮೇಲೆ ಬೀಳ್ತದೆ ಅಂತ ಗೊತ್ತೇ ಆಗೋದಿಲ್ಲ, ನೀನು ಫಸ್ಟ್ ಸೈಡ್ ಗೆ ಪಾಪ ಅಂತ ಕರೀತಾನೆ. ಇದಾದ್ಮೇಲೆ ಈಗ ಮಮ್ಮಿ, ಆ ಸಿಟಿಗೆ ಹೋಗೋ ದಾರಿ ನನಗ್ ಮಾತ್ರ ಗೊತ್ತು, ನಾನ್ ನಿಮ್ಗೆ ಆ ದಾರಿನ ತೋರಿಸ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತ ಸ್ಟ್ಯಾಚು ಮೇಲೆ 3 ಕಲ್ಲನ್ನ ಇಡ್ತಾನೆ. ಇದಾದ್ಮೇಲೆ ಈಗ ಮಮ್ಮಿ ಕತ್ತನ್ನ ಅತ್ತೈತೆ ಆಡ್ತಾ ಸುಮ್ನೆ ಏನೇನೋ ಮ್ಯಾಜಿಕ್ ಮಾಡೋ ರೀತಿ ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ಈಗ ಮಮ್ಮಿ ಸಡನ್ ಆಗಿ ಒಂದ್ ಕಡೆನ ದಾರಿ ತೋರಿಸಿ, ಇದೇ ಆ ಗೋಲ್ಡನ್ ಸಿಟಿಗೆ ಹೋಗೋ ದಾರಿ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಆ ವಿಲನ್ ಕಡೆರೆಲ್ಲ ಈಗ ಆ ಕಡೆನೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್ಗೆ ಈ 3 ಜನ ಅಲ್ಲೇ ಇದ್ದಂತ ಶವದ ಪೆಟ್ಟಿಗೆನ ಓಪನ್ ಮಾಡಿ ಅದ್ರ ಒಳಗಡೆ ಜಂಪನ ಮಾಡ್ತಾರೆ. ಈಗ ನಮ್ ಹೀರೋ ಅವನ ಹತ್ರ ಇದ್ದಂತ ಹಗ್ಗದಂತ ವೆಪನ್ ಇಂದ ವಿಲನ್ ಹತ್ರ ಇದ್ದಂತ ಆ ಮೆಡಿಸನ್ ನ ಕಿತ್ಕೊಂತಾನೆ. ಈಗಾಗ್ಲೇ ಈ 3 ಜನ ಕೆಳಗಡೆಗೆ ಜಂಪ್ ಮಾಡಿದ್ರಲ್ವಾ, ಈಗ ಈ 3 ಜನಕ್ಕೆ ಗೊತ್ತಾಗ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಎತ್ತ ಅಂತ. ಈ ರೀತಿ ಇವ್ರು ಕೆಳಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಇವ್ರು ಸುತ್ತಮುತ್ತಲು ಬರೀ ಬೆಟ್ಟಗಳೇ ಇದಾವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ 3 ಜನಕ್ಕೆ ಸ್ಟ್ರೈಟ್ ಆಗಿ ಹೋಗ್ತಿಲ್ಲ, ಬದಲಾಗಿ ಸುತ್ಕೊಂಡು ಒಂದು ಸರ್ಕಲ್ ಅಲ್ಲಿ ಕೆಳಗಡೆ ಹೋಗ್ತಾ ಇದಾರೆ. ಆ ರೀತಿ ಹೋದಂತ ಇವರು ಸೀದಾ ಹೋಗಿ ಒಂದು ಹಳ್ಳದಲ್ಲಿ ಬೀಳ್ತಾರೆ. ಈಗ ಕೆಳಗಡೆ ಬಿದ್ದಿರಂತ ಈ 3 ಜನ ಕಣ್ಣನ್ನ ಬಿಟ್ಟು ನೋಡಿದ್ರೆ ಅಲ್ಲಿರುವಂತ ವಾತಾವರಣ ತುಂಬಾನೇ ಸಖತ್ತಾಗಿ ಇವ್ರ ಕಣ್ಣಿಗೆ ಕಾಣ್ತಾ ಇದೆ. ಇದಾದ್ಮೇಲೆ ಇವರು ಒಂದು ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾ ಒಂದು ಗುಹೆ ಕಡೆ ಹೋಗ್ತಾರೆ. ಆ ರೀತಿ ಇವರು ಹೋಗ್ತಾ ಇರ್ಬೇಕಾದ್ರೆ ಏನೋ ಒಂದು ವೈಟ್ ಕಲರ್ ಆಗಿರೋದನ್ನ ಯಾವ್ದೊಂದು ದೊಡ್ಡ ನಾಲಿಗೆ ಎಳಿತಾ ಇರುತ್ತೆ. ಇದನ್ನ ನೋಡುವಂತ ಹೀರೋ ಮತ್ತು ಮಮ್ಮಿ ಅದನ್ನ ಅಲ್ಲೇನೆ ತಡೀತಾರೆ. ಇದಾದ್ಮೇಲೆ ಇವರು ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ತುಂಬಾನೇ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಇದರಿಂದ ನಮ್ ಹೀರೋಗೆ ಅದರ ಬ್ಯಾಡ್ ಸ್ಮೆಲ್ ತಡೆಯಕ್ ಆಗ್ತಾ ಇಲ್ಲ. ಆಗ ನಮ್ ಹೀರೋ ಅಲ್ಲಿದ್ದಂತ ಹತ್ತಿನ ತೆಗೆದು ತನ್ನ ಮೂಗಲ್ಲಿ ಇಟ್ಕೊಂತಾನೆ. ಈಗ ಮಮ್ಮಿ ಒಳಗಡೆ ಏನಿದೆ ಅಂತ ತೆಗೆದು ನೋಡಿದ್ರೆ 20 ವರ್ಷದಿಂದ ಮಮ್ಮಿನ ಇಲ್ಲಿಗೆ ಕರ್ಕೊ ಬಂದಲ್ಲ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ವಾಚು ಬಟ್ಟೆ ಎಲ್ಲ ಕೂಡ ಇದೆ. ಇದನ್ನ ನೋಡಿದಂತ ಮಮ್ಮಿ ತುಂಬಾನೇ ಜೋರಾಗಿ ಹೇಳ್ತಾ, ಇದು ಬೇರೆ ಯಾರು ಅಲ್ಲ, ಇವನು ನನ್ನ ಟೀಮ್ ಅಲ್ಲೇ ವರ್ಕ್ ಮಾಡಿದವನು ಅಂತ ಹೇಳ್ತಾನೆ. ಇದಾದ್ಮೇಲೆ ಇವರು ಸುತ್ತಮುತ್ತಲು ನೋಡಿದಾಗ ಈ ರೀತಿ ಇರುವಂತವು ಇವ್ರ ಕಣ್ಣಿಗೆ ಸುಮಾರು ಕಾಣುತ್ತವೆ. ಈಗ ಮಮ್ಮಿ ಇಲ್ಲೇನು ಕೆಮಿಕಲ್ ರಿಯಾಕ್ಷನ್ ಆಗಿ ಈ ರೀತಿ ಆಗಿರ್ಬೋದು ಅಂತ ತನ್ನ ಹತ್ರ ಒಂದು ಮದ್ದಿರೋದ್ನ ಹೇಳಿ ಆ ಮದ್ದನ್ನ ತೆಗೆದು ಭೂಮಿ ಮೇಲೆ ಎಸಿತಾನೆ. ಆಗ ಭೂಮಿ ಒಳಗಡೆಯಿಂದ ಬಂದಂತ ನಾಲ್ಗೆ ತರ ಇರುವಂತ ಒಂದು ಬೇರು ಅದನ್ನ ತಗೊಂಡು ಒಳಗಡೆ ಹೊರಟೋಗುತ್ತೆ. ಇದಾಗ್ತಿದ್ದಂಗೆ ಈ 3 ಜನಕ್ಕೆ ಒಂದು ಸರ್ಪ್ರೈಸ್ ಕಾದಿದೆ. ಅದೇನಂದ್ರೆ ಈಗ ಮತ್ತೆ ವಿಲನ್ ನ ಎಂಟ್ರಿ ಆಗುತ್ತೆ. ಏನೋ ನೀನು ನನ್ನನ್ನೇ ಮರ್ಸಿ ಇಲ್ಲಿವರೆಗೂ ಬಂದ, ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ ನಾನು ಇಲ್ಲಿವರೆಗೂ ಬರ್ತೀನಿ ಅಂತ, ನೋಡು ನನ್ಗೂ ಕೂಡ ಗೊತ್ತು ಇಲ್ಲಿಗೆ ಬರೋ ದಾರಿ ಅಂತ ಹೇಳ್ತಾನೆ. ಆ ರೀತಿ ವಿಲನ್ ಹೇಳ್ತಾ ಇರ್ಬೇಕಾದ್ರೆ ಭೂಮಿಯಿಂದ ಕೆಲವು ಬೇರುಗಳು ಬಂದು ಅಲ್ಲಿದ್ದಂತ ಜನರನ್ನೆಲ್ಲ ಎತ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದೇ ರೀತಿ ಈ ಕಡೆ ನಮ್ಮ ಹೀರೋಯಿನ್ ಕೂಡ ಎತ್ಕೊಂಡು ಹೋಗ್ತಾ ಇದಾವೆ. ಇದನ್ನ ನೋಡಿದಂತ ನಮ್ ಹೀರೋ ಅವಳನ್ನ ತಪ್ಸಕ್ಕೆ ಅಂತ ಹೋಗ್ತಾನೆ. ಬಟ್ ಆ ಬೇರು ಇವ್ರಿಬ್ಬರನ್ನು ಸೇರಿಸಿ ಹಿಡ್ಕೊಂಡುತ್ತೆ. ಇದನ್ನ ನೋಡಿದಂತ ಮಮ್ಮಿ ಇವ್ರಿಬ್ಬರು ಹೇಗಾದ್ರೂ ಕಾಪಾಡ್ಬೇಕಂತ ತನ್ನ ಹತ್ರ ಇದ್ದಂತ ಚೂರಿಂದ ಆ ಬೇರನ್ನ ಕಟ್ ಮಾಡ್ತಾನೆ. ಇದಾಗ್ತಿದ್ದಾಗೆ ವಿಲನ್ ಮತ್ತೆ ಅವನ ಟೀಮ್ ಬಂದು ಮಮ್ಮಿನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಈಗ ಕೆಳಗಡೆ ಬಿದ್ದಿದ್ದಂತ ಹೀರೋ ಹೀರೋಯಿನ್ ಕಂಡ್ಬಿಟ್ಟು ನೋಡಿದ್ರೆ ಅಲ್ಲಿ ಈಗ ಮಮ್ಮಿ ಕಾಣ್ತಾ ಇಲ್ಲ. ಈಗ ಹೀರೋಯಿನ್ ಹೀರೋ ಹತ್ರ, ಬಾ ನಾವಿಬ್ರು ಸರಿ ಮಮ್ಮಿನ ಹುಡುಕಿ ಕರ್ಕೊಬರೋಣ ಅಂತ ಹೇಳ್ತಾಳೆ. ಏನೋ ಆ ವ್ಯಕ್ತಿ ನಮ್ಮ ತಂದೆನೋ ಅಲ್ಲ ಏನೋ ಅಲ್ಲ, ನಮ್ಮ ತಂದೆ 20 ವರ್ಷದಿಂದನೇ ತೀರೋದ್ರು ಅಂತ ನಮ್ಮ ಅಮ್ಮ ಹೇಳ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತೆ ಹೀರೋಯಿನ್, ಅದೇನೇ ಆಗ್ಲಿ ಆ ವ್ಯಕ್ತಿ ನಮ್ಮನ್ನ ಕಾಪಾಡಿದಾನೆ ಅಂದ್ಮೇಲೆ ನಾವು ಹೋಗಿ ಅವನ್ನ ಕಾಪಾಡ್ಬೇಕು ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಹೀರೋಗೆ ಮಮ್ಮಿಯ ಒಂದು ಬ್ಯಾಗ್ ಸಿಗುತ್ತೆ. ಈಗ ನಮ್ ಹೀರೋ ಅದನ್ನ ಓಪನ್ ಮಾಡಿ ನೋಡ್ರೆ ಅದ್ರಲ್ಲಿ ಒಂದು ಬುಕ್ ಇದೆ. ಈ ಬುಕ್ ನೋಡಿದಾಗ ನಮ್ಮ ಹೀರೋಗೆ ಅನ್ಸುತ್ತೆ ಇವನೇ ನಮ್ಮ ತಂದೆ ಅಂತ. ಯಾಕಂದ್ರೆ ಹೀರೋ ಕೈಯಲ್ಲಿ ಇದೆಯಲ್ಲ ಬುಕ್, ಅದೇ ರೀತಿಯ ಬುಕ್ ನ ಅವ್ರ ತಂದೆ ಇವ್ರ ಮನೇಲಿ ಇಟ್ಟಿರ್ತಾರೆ. ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ತುಂಬಾನೇ ಅಡ್ವೆಂಚರ್ ಗಳನ್ನ ಮಾಡಿರ್ತಾನೆ. ಈ ಕಡೆ ವಿಲನ್ ಮತ್ತೆ ಆ ಮಮ್ಮಿ ಹೇಗೋ ಕಷ್ಟಪಟ್ಟು ಆ ಗೋಲ್ಡನ್ ಸಿಟಿನ ಕಂಡಿಡಿತಾರೆ. ಈಗ ಆ ಮಮ್ಮಿಗೆ ತಾನು ಇಲ್ಲಿಗೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಏನೇನಾಗಿತ್ತು ಅಂತ ಎಲ್ಲ ಕೂಡ ಜ್ಞಾಪಕಕ್ಕೆ ಬರುತ್ತೆ. ಲಾಸ್ಟ್ ಟೈಮ್ ಮಮ್ಮಿ ಇಲ್ಲಿಗೆ ಬಂದಾಗ ಒಂದು ಸೌದ ಪೆಟ್ಟಿಗೆನ ಇವ್ರು ನೋಡಿರ್ತಾರೆ. ಅದೇ ಟೈಮ್ಗೆ ಏಲಿಯನ್ ತರ ಇರೋಂತ ಒಂದು ಜೀವಿ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಇವ್ರ ಹತ್ರಕ್ಕೆ ಬಂದಿರುತ್ತೆ. ಫಸ್ಟ್ ಗೆನೆ ಆ ವಿಚಿತ್ರ ಜೀವಿ ನಮ್ ಹೀರೋನ ತಂದೆನೆ ತಿನ್ನಕ್ಕೆ ಅಂತ ಟ್ರೈ ಮಾಡಿರುತ್ತೆ. ಆಗ ಅಲ್ಲಿದ್ದಂತ ಪ್ರೊಫೆಸರ್ ಅವನ ಹತ್ರ ಇದ್ದಂತ ಕತ್ತಿಯಿಂದ ಆ ಬಲೆನ ಕಟ್ ಮಾಡಿರ್ತಾನೆ. ಈಗ ಆ ಬಲೆಯಿಂದ ತಪ್ಪಿಸ್ಕೊಂಡಂತ ಮಮ್ಮಿ ಸೀದಾ ಹೋಗಿ ಒಂದು ಶವದ ಪೆಟ್ಟಿಗೆಯಲ್ಲಿ ಬಿದ್ದಿರ್ತಾನೆ. ಇನ್ನು ಮಿಕ್ಕಿರೋರೆಲ್ಲಾರು ಆ ವಿಚಿತ್ರ ಜೀವಿ ಮೇಲೆ ಫೈಟ್ ನ ಮಾಡಕ್ಕೆ ಹೋಗಿರ್ತಾರೆ. ಈಗ ಅದೇ ರೀತಿ ಫೈಟ್ ನ ಮಾಡ್ತಾ ಆ ಪ್ರೊಫೆಸರ್ ಈ ಶವದ ಪೆಟ್ಟಿಗೆನ ಓದ್ಬಿಡ್ತಾನೆ. ಮೇ ಬಿ ಆ ಪ್ರೊಫೆಸರ್ ಓದಿದ್ದು ಒಂದು ಪವರ್ ಬಟನ್ ಅಂತ ಕಾಣುತ್ತೆ. ಈಗ ಆ ಶವದ ಪೆಟ್ಟಿಗೆಯಿಂದ ಒಂದು ಪವರ್ ಆನ್ ಆಗಿ ಆ ಪವರ್ ಇಂದ ಆ ಶವದ ಪೆಟ್ಟಿಗೆ ಅಲ್ಲಿಂದ ಆಚೆ ರಾಕೆಟ್ ತರ ಹೊರಟೋಗುತ್ತೆ. ಇದೇ ಕಾರಣಕ್ಕೆ ನಮ್ಮ ಹೀರೋನ ತಂದೆ ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಈಗ ವಿಲನ್ ನಮ್ಮ ಹೀರೋನ ತಂದೆ ಹತ್ರ ಬಂದು, ಲೋ ನಿನ್ನ ಕರ್ಕೊಂಡ್ಬಂದಿದ್ದಂತ ಕೆಲಸ ಮುಗೀತು, ಇನ್ನ ನಿನ್ನ ಕೊಂದಾಗ್ತೀವಿ ಅಂತ ಹೇಳ್ತಾನೆ. ಈಗ ಇದೇ
ಇದೇ ಜಾಗಕ್ಕೆ ಬಂದಂತ ನಮ್ಮ ಹೀರೋ ಯಾವನವನು ನಮ್ಮ ಅಪ್ಪನ ಹೊಡೆದಿದ್ದು ಅಂತ ಅಲ್ಲಿದ್ದಂತವ್ರನ್ನೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಆ ವಿಲನ್ ಏನು ಕಡಿಮೆ ಇಲ್ಲ, ತಿರುಗಿಸಿ ನಮ್ಮ ಹೀರೋಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಮ್ಮ ಹೀರೋ ಅಲ್ಲೇ ಇದ್ದಂತ ಹೀರೋಯಿನ್ ನೋಡಿ, ನೋಡು ಈ ವಿಲನ್ ನನ್ನನ್ನ ಸಾಯಿಸ್ತಾ ಇದ್ದಾನೆ, ದಯವಿಟ್ಟು ಇವನಿಂದ ನನ್ನನ್ನ ಕಾಪಾಡು ಅಂತ ಕೇಳ್ಕೊಂತಾನೆ. ಆದ್ರೆ ಹೀರೋಯಿನ್ ಏನು ಕೂಡ ಕೇಳಿಸ್ಕೊಂಡೆ ಆ ಗೋಲ್ಡನ್ ಸಿಟಿ ಕಡೆನೆ ಹೋಗ್ತಾ ಇರ್ತಾಳೆ. ಈಗ ಇದೇ ಟೈಮ್ಗೆ ನಮ್ಮ ಹೀರೋನ ತಂದೆ ಅವನ ಹತ್ರ ಇದ್ದಂತ ಒಂದು ಮಂತ್ರದಂಡನ ನಮ್ಮ ಹೀರೋ ಕಡೆ ಕೊಡ್ತಾನೆ. ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಅಲ್ಲಿದ್ದಂತ ವಿಲನ್ಗಳನ್ನೆಲ್ಲ ಹೊಡೆದಾಕ್ತಾನೆ. ಈಗ ನಮ್ಮ ಹೀರೋ ಮತ್ತೆ ಅವನ ತಂದೆ ಮೀಟ್ ಆಗಿ ತುಂಬಾ ವರ್ಷಗಳಾಗಿದೆ. ಅದಕ್ಕೀಗ ನಮ್ಮ ಹೀರೋ ಅವನ ತಂದೆಯನ್ನ ಗಟ್ಟಿಯಾಗಿ ತಬ್ಕೊಂಡು ಒಂದು ತಪ್ಪಾಯ್ತು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂತಾನೆ. ಈ ಕಡೆ ಹೀರೋಯಿನ್ ಇದೇನು ಕೂಡ ತಲೆನೇ ಕೆಡಿಸ್ಕೊಂಡೆ ಅಲ್ಲಿದ್ದಂತ ಒಂದು ಪವರ್ ಬಟನ್ ಹುಡುಕಿ ಆ ಪವರ್ ಬಟನ್ ಆನ್ ಮಾಡ್ತಾಳೆ. ಇದರಿಂದ ಆ ಪವರ್ ಬಟನ್ ನಲ್ಲಿ ಒಂದು ಬೆಳಕು ಬಂದು ಅಲ್ಲೆಲ್ಲ ಈಗ ವಿಜುವಲ್ ಆಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಇಷ್ಟು ದಿನ ಇವ್ರು ನಂಬ್ತಾ ಇದ್ರಲ್ಲ ಏಡ್ಸ್ ಅನ್ನೋ ದೇವರು, ಅದು ದೇವರಲ್ಲ, ಬದಲಾಗಿ ಒಂದು ಏಲಿಯನ್ಸ್ ಬಂದಂತ ಒಂದು ಸ್ಪೇಸ್ ಶಿಪ್ ಭೂಮಿಗೆ ಬಂದಾಗ ಅದು ರಿಪೇರಿ ಆಗಿರುತ್ತೆ. ಅದೇ ಕಾರಣದಿಂದ ಆ ಸ್ಪೇಸ್ ಶಿಪ್ ಬಂದು ಈ ಗೋಲ್ಡನ್ ಸಿಟಿ ಮೇಲೆ ಬಿದ್ದಿರುತ್ತೆ. ಅದರ ವೇಟ್ ಎಷ್ಟಿರುತ್ತೆ ಅಂದ್ರೆ ಅದರ ವೇಟ್ ಗೆ ಗೋಲ್ಡನ್ ಸಿಟಿ ಅನ್ನೋದು ಭೂಮಿ ಒಳಗಡೆ ಹೊರಟೋಗಿರುತ್ತೆ. ಅದೇ ರೀತಿ ಆ ಸ್ಪೇಸ್ ಶಿಪ್ ಇಂದ ಬಂದಂತ ಒಂದು ಬಾಕ್ಸ್ ಆ ಶವದ ಪೆಟ್ಟಿಗೆ, ಅದ್ರಲ್ಲಿ ಯಾರಾದ್ರೂ ಮಲ್ಕೊಂಡ್ರೆ ಅವರ ದೇಹ ಅಲ್ಲೇನೆ ಫ್ರೀಜ್ ಆಗುತ್ತೆ. ಇದರಿಂದ ಅವ್ರಿಗೆ ಎಷ್ಟೇ ವರ್ಷ ಆದ್ರೂ ವಯಸ್ಸೇ ಆಗೋದಿಲ್ಲ. ಇದೇ ಕಾರಣಕ್ಕೆ ಮಮ್ಮಿ ಆ ಬಾಕ್ಸ್ ಅಲ್ಲಿ ಮಲಗಿದಾಗ 20 ವರ್ಷ ಆದ್ರೂ ಅವನಿಗೆ ವಯಸ್ಸೇ ಆಗಿರೋದಿಲ್ಲ. ಈ ಕಡೆ ಆ ಹೀರೋಯಿನ್ ಅಲ್ಲೊಂದು ಶವದ ಪೆಟ್ಟಿಗೆನ ಓಪನ್ ಮಾಡಿ ಅಲ್ಲೊಂದು ಪ್ರೇಯರ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ನಮ್ ಹೀರೋಗೆ ಒಂದು ಅರ್ಥ ಆಗ್ಲಿಕ್ಕೆ ಬರುತ್ತೆ, ಇವಳು ಬೇರೆ ಯಾರು ಅಲ್ಲ, ಇವಳು ಲೋಲನ್ ದೇಶದ ಒಂದು ಪ್ರಜೆ ಅಂತ. ಆಕ್ಚುಲಿ ಹೀರೋಯಿನ್ ಅವ್ರ ಪರ್ಸನಲ್ ಟೈಮ್ ನ ಸ್ಪೆಂಡ್ ಮಾಡಿದಾಗ ನಮ್ಮ ಹೀರೋ ಅವಳ ಮೈ ಮೇಲೆ ಇದ್ದಂತ ಒಂದು ಟ್ಯಾಟೂನ ಅಬ್ಸರ್ವ್ ಮಾಡಿರ್ತಾನೆ. ಆ ಟ್ಯಾಟೂ ಬೇರೆ ಯಾವ್ದು ಅಲ್ಲ, ಅದು ಲೋಲನ್ ದೇಶದ ಒಂದು ಟ್ಯಾಟೂ. ಹೀರೋಯಿನ್ಗೆ ಮಾತ್ರ ಗೊತ್ತಿರುತ್ತೆ ಹೀರೋನ ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಾನು ಆ ಗೋಲ್ಡನ್ ಸಿಟಿಗೆ ಹೋಗ್ಬೋದು ಅಂತ. ಅದಕ್ಕೆ ಹೀರೋಯಿನ್ ನಮ್ಮ ಹೀರೋ ಹತ್ರ ಪ್ರೀತಿ ನಾಟಕ ಆಡಿ ಅವನಿಗೆ ಮೋಸನ ಮಾಡಿ ಈ ಸಿಟಿಗೆ ಬಂದಿರ್ತಾಳೆ. ಇದೇ ಕಾರಣಕ್ಕೆ ಆ ಟ್ರೇಬರ್ಸ್ ಅವತ್ತು ಇವಳನ್ನ ನೋಡಿ ಅಲ್ಲಿಂದ ಓಡಿರ್ತಾರೆ. ಈಗ ಇದೇ ಟೈಮ್ಗೆ ಅವಳ ಮುಂದೆ ಆ ವಿಚಿತ್ರ ಜೀವಿ ಬಂದು ನಿಂತ್ಕೊಳ್ಳುತ್ತೆ. ಇದನ್ನ ನೋಡಿದಂತ ಹೀರೋಯಿನ್ ಆ ಜೀವಿ ಹತ್ರ ಹೋಗಿ ನನಗೆ ಸಾವೇ ಇಲ್ದಿರಂತ ವರನ ಕೊಡು ಅಂತ ಕೇಳ್ತಾಳೆ. ಈಗ ಆ ಜೀವಿ ಹಿಂದೆ ಮುಂದೆ ಕೂಡ ನೋಡ್ದೆ ಅವಳನ್ನ ಒಂದೇ ಅಡಿಗೆ ನುಂಗಾಕುತ್ತೆ. ಇಲ್ಲಿಗೆ ಹೀರೋಯಿನ್ ನ ಕತೆ ಕೂಡ ಮುಗಿದೋಗುತ್ತೆ. ಈಗ ಆ ವಿಚಿತ್ರ ಜೀವಿ ಹೀರೋ ಮತ್ತೆ ಅವನ ತಂದೆಯ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಅಷ್ಟರ ಅವರಿಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂತಾರೆ. ಈಗ ಅಲ್ಲೇ ಹತ್ರದಲ್ಲಿ ಇದ್ದಂತ ವಿಲನ್ ನೋಡಿದಂತ ಆ ಜೀವಿ ಅವನು ಕೂಡ ಎತ್ಕೊಂಡು ನುಂಗಾಕುತ್ತೆ. ಅಷ್ಟೇ ಸಾಲದು ಅಂತ ಅಲ್ಲಿ ಬಿದ್ದಿದ್ದಂತ ವಿಲನ್ ಕಡೆಯವ್ರನ್ನು ಕೂಡ ನುಂಗಾಕುತ್ತೆ. ಇದಾದ್ಮೇಲೆ ಮಮ್ಮಿ 2 ಮಿಷಿನ್ ಗನ್ ಅನ್ನ ತಗೊಂಡು ಅದ್ರ ಮೇಲೆ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ನಮ್ಮ ಹೀರೋ ಅವನ ಹತ್ರ ಇದ್ದಂತ ಮಂತ್ರದಂಡನ ಯೂಸ್ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಕೋಪ ಬಂದಂತ ಆ ವಿಚಿತ್ರ ಜೀವಿ ಈಗ ನಮ್ಮ ಹೀರೋನ ಮೇಲೆ ಅಟ್ಯಾಕ್ ಮಾಡಕ್ಕಂತ ಬರುತ್ತೆ. ಬಟ್ ನಮ್ಮ ಹೀರೋ ಅದರಿಂದ ತಪ್ಪಿಸ್ಕೊಂಡಾಗ ಆ ಜೀವಿ ಹೋಗಿ ಏಲಿಯನ್ ಸ್ಪೇಸ್ ಶಿಪ್ ಗೆ ಡಿಕ್ಕಿ ಹೊಡೆಯುತ್ತೆ. ಈಗ ಆ ಏಲಿಯನ್ ಸ್ಪೇಸ್ ಶಿಪ್ ಇಂದ ಕರೆಂಟ್ ಬಂದಿದ್ದಕ್ಕೆ ಆ ಜೀವಿ ಅಲ್ಲೇನೆ ಸುಟ್ಟೋಗ್ತಾ ಇರುತ್ತೆ. ಇದನ್ನ ನೋಡಿದಂತ ಹೀರೋ ಮತ್ತೆ ಅವನ ತಂದೆ ಆ ಜೀವಿನ ಅಲ್ಲೇನೆ ಲಾಕ್ ಮಾಡ್ತಾರೆ. ಇದರಿಂದ ಆ ಜೀವಿ ಅಲ್ಲೇನೆ ಸುಟ್ಟು ಸುತ್ತೋಗುತ್ತೆ. ಈಗ ನಮ್ಮ ಹೀರೋ ಮತ್ತೆ ಅವನ ತಂದೆ ಇಲ್ಲಿಂದ ಹೇಗೆ ತಪ್ಪಿಸ್ಕೊಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವನ ತಂದೆ ನಮ್ಮ ಹೀರೋನ ಎತ್ಕೊ ಬಂದು ಒಂದು ಶವದ ಪೆಟ್ಟಿಗೆಯಲ್ಲಿ ಮಲಗಿಸಿ, ಮಗ ನೀನಾದ್ರೂ ಇಲ್ಲಿಂದ ತಪ್ಪಿಸ್ಕೊ ಅಂತ ಹೇಳ್ತಾನೆ. ಈಗ ನಮ್ಮ ಹೀರೋ ಅಪ್ಪ ನೀವು ಕೂಡ ಬರ್ಬೋದಲ್ಲ ಅಂತ ಕೇಳಿದಾಗ ಅವರಪ್ಪ ಅವನಿಗೆ ಒಂದು ಫೋಟೋನ ತೋರಿಸ್ತಾನೆ. ಆ ಫೋಟೋದಲ್ಲಿ ನಮ್ಮ ಹೀರೋ ಅವರಪ್ಪ ಅವರಮ್ಮ ಎಲ್ಲ ಕೂಡ ಇರ್ತಾರೆ. ಆ ಫೋಟೋನ ತೋರಿಸಿ ನಮ್ಮ ಹೀರೋನ ತಂದೆ ನೀನು ನಿಮ್ಮ ಅಮ್ಮನಿಗೋಸ್ಕರನಾದ್ರೂ ಇಲ್ಲಿಂದ ಹೋಗ್ಬೇಕಂತ ಹೇಳ್ತಾನೆ. ಈಗ ನಮ್ಮ ಹೀರೋಗೆ ಒಂದು ಫ್ಲಾಶ್ ಬ್ಯಾಕ್ ಜ್ಞಾಪಕ ಬರುತ್ತೆ. ಅದೇನಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮರದ ಬೊಂಬೆನ ಮಾಡ್ಬಿಟ್ಟು ಅದನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಸಮಾಧಿ ಮಾಡಿದ್ರಲ್ಲ, ಅದು ಬೇರೆ ಯಾರ್ ಗುರ್ತು ಅಲ್ಲ, ಅದು ಈ ಮಮ್ಮಿಯ ಗುರ್ತೇ ಆಗಿರುತ್ತೆ. ಈಗ ಆ ಮಮ್ಮಿ ನಮ್ ಹೀರೋ ಇದ್ದಂತ ಬಾಕ್ಸ್ ನ ಕ್ಲೋಸ್ ಮಾಡಿ ಅದನ್ನ ಅಲ್ಲಿಂದ ಲಾಂಚ್ ಮಾಡ್ಬಿಡುತ್ತೆ. ಇದರಿಂದ ಆ ಬಾಕ್ಸ್ ಅಲ್ಲಿಂದ ರಾಕೆಟ್ ತರ ಎಗರ್ತಾ ಅಲ್ಲಿಂದ ಆಚೆ ಹೊರಟೋಗುತ್ತೆ. ಈ ರೀತಿ ಬಾಕ್ಸ್ ಆಚೆಗೆ ಹೋಗ್ತಾ ಇದ್ರೆ ಅದನ್ನ ನೋಡಿದಂತ ಮಮ್ಮಿ ತುಂಬಾನೇ ಖುಷಿನ ಪಡ್ತಾ ಇರ್ತಾನೆ. ಅದೇ ಟೈಮ್ಗೆ ಆ ವಿಚಿತ್ರ ಪ್ರಾಣಿ ಇನ್ನೂ ಕೂಡ ಸತ್ತಿರೋದಿಲ್ಲ, ಅದೀಗ ಮಮ್ಮಿನ ನುಂಗುಗೆ ಅಂತ ಬರ್ತಾ ಇರುತ್ತೆ. ಬಟ್ ಅಷ್ಟ್ರಲ್ಲಾಗ್ಲೇ ಅಲ್ಲಿದ್ದಂತ ಸಿಟಿ ಎಲ್ಲ ಕೂಸಿದ್ದು ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಈ ಸೀನ್ ಇಲ್ಲಿಗೆ ಗಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಆಫ್ರಿಕಾದಲ್ಲಿ ಹೋಗ್ತಾ ಇರುವಂತ ಒಂದು ಬೋಟ್ ಅನ್ನ ತೋರಿಸ್ತಾರೆ. ಆಗ ಆ ಬೋಟ್ ಅಲ್ಲಿ ಇದ್ದಂತ ಜನ ಈ ಶವದ ಪೆಟ್ಟಿಗೆನ ನೋಡಿ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಈಗ ನಮ್ ಹೀರೋ ಇನ್ನೂ ಕೂಡ ಅದರಲ್ಲಿ ಬದುಕೆ ಇರ್ತಾನೆ. ಈಗ ಇವರು ಅವನ ಮುಖದ ಮೇಲೆ ನೀರನ್ನಾಗಿ ಅವನಿಗೆ ಎಚ್ಚರ ಆಗೋ ರೀತಿ ಮಾಡ್ತಾರೆ. ಈಗ ನಮ್ ಹೀರೋಗೆ ಎಚ್ಚರ ಆದ್ಮೇಲೆ ಇದು ಯಾವ ಇಯರ್ ಅಂತ ಕೇಳ್ತಾನೆ. ಈಗ ಅವರು ಇದು 2010 ಅಂತಾನೆ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಹೀರೋ ಅವನ ತಂದೆನ ನೆನ್ಸ್ಕೊಂಡು ತುಂಬಾನೇ ಬೇಜಾರನ್ನ ಮಾಡ್ಕೊಂತಾನೆ. ಯಾಕಂದ್ರೆ ಅವನ ತಂದೆ ಬದುಕಿ ರಿಟರ್ನ್ ಬಂದಾಗ್ಲೂ ಇವನು ಸರಿಯಾಗಿ ನೋಡ್ಕೊಂಡಿರೋದಿಲ್ಲ. ಬಟ್ ಅವರ ತಂದೆ ಸಾಯೋ ಟೈಮ್ ಅಲ್ಲಿ ಇವನಿಗೆ ಅವನ ತಂದೆ ಅಂತ ಗೊತ್ತಾಗಿ ಅವ್ರನ್ನ ತುಂಬಾನೇ ಇಷ್ಟಪಟ್ಟಿರ್ತಾನೆ. ಇದರಿಂದ ನಮ್ ಹೀರೋ ಅವನ ತಂದೆನ ನೆನ್ಸ್ಕೊಂಡು ತುಂಬಾನೇ ಬೇಜಾರನ್ನ ಮಾಡ್ಕೊಂತಾ ಇರ್ತಾನೆ. ಈ ಸೀನ್ ಇಂದನೇ ಈ ಮೂವಿ ಕೂಡ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದ್ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.